ಕಾನೂನು ವಿದ್ಯಾರ್ಥಿಗಳು ಸಹ ಸಾಹಿತ್ಯ ಅರ್ಥಕೊಳ್ಬೇಕು. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಪ್ರೊಫೆಸರ್ ಎಸ್ ಮಾಳವಾಡ್, ಮಾತುಶ್ರೀ ಅಂದಾಣೆಮ್ಮ ಎಕ್ಕುಂಡಿ ಮಠ್, ಮಹತಪ್ಪ ಕೊಡ್ಲಪ್ಪ ಸಜ್ಜನರ್ ಉಪನ್ಯಾಸ ಕಾರ್ಯಕ್ರಮವನ್ನು ನಾಡಿನ ಹಿರಿಯ ಸಾಹಿತಿಗಳು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಜೆಎನ್ಯು ನಿವೃತ್ತ ಪ್ರಾಧ್ಯಾಪಕರಾದ ಶ್ರೀ ಪುರುಷೋತ್ತಮ ಬಿಳಿಮಳೆಯರವರು ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟಿಸಿದರು. ಕಾನೂನು ಮತ್ತು ಕನ್ನಡ ಸಾಹಿತ್ಯ ಹೇಗೆ ಪೂರಕವಾಗಿದೆ? ಕಳೆದ ದಶಕದಿಂದ ಉತ್ತರ ಭಾರತದ ಭಾಷೆಗಳ ಬೆಳವಣಿಗೆ 60% ಇದ್ದರೆ ನಮ್ಮ ಕನ್ನಡ ಭಾಷೆಯ ಬೆಳವಣಿಗೆ 3.6% ಇದೆ. ಇದು ಗಂಭೀರ ವಿಷಯ. ಇಂದಿನ ಯುವಕರು, ಅದರಲ್ಲೂ ಕಾನೂನು ವಿದ್ಯಾರ್ಥಿಗಳು ಈ ಕಡೆಗೆ ಗಮನ ಹರಿಸಬೇಕು. ವಕೀಲರಾಗಿದ್ದವರು ತಮ್ಮ ಪರಿಸರದ ಭಾಷೆ ಕನ್ನಡದ ಮೇಲೆ, ಕನ್ನಡದ ವಿವಿಧ ಶೈಲಿಯ ಮೇಲೆ ಹಿಡಿತವಿದ್ದರೆ ಮಾತ್ರ ತಮ್ಮ ಕೆಲಸಕ್ಕೆ ನ್ಯಾಯ ಒದಗಿಸಬಲ್ಲರು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ವಚನ ಸಾಹಿತ್ಯ ಮತ್ತು ಸಂವಿಧಾನ ಕುರಿತು ಮಾತನಾಡಿದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾದ ಡಾಕ್ಟರ್ KS ಕೌರಿಶೆಟ್ಟರ್ ಅವರು, ಅನುಭವ ಮಂಟಪದ ಮೂಲಕ ನ್ಯಾಯಾಲಯದ ಕಾನ್ಸೆಪ್ಟ್ ಅನ್ನು ಜಗತ್ತಿಗೆ ಒದಗಿಸಿಕೊಟ್ಟವರು 12ನೇ ಶತಮಾನದ ವಚನಕಾರರು. ಮಹಿಳೆಯರು, ಕೆಳವರ್ಗದವರಿಗೆ ಸರಿ ಸಮಾನ ಸ್ಥಾನಮಾನ ನೀಡಿದ ಶ್ರೇಯಸ್ಸು ವಚನಕಾರರದು ಎಂದು ಹೇಳುವುದರೊಂದಿಗೆ ಅಕ್ಕ, ಅಣ್ಣ, ಅಯ್ಯ ಎಂಬ ಸಂಶೋಧನೆಯ ಮೂಲಕ ಸರ್ವರನ್ನು ಸಮಾನ ದೃಷ್ಟಿಯಿಂದ ಕಂಡವರು ಶರಣರು ಎಂದು ಹೇಳಿ ಹಲವಾರು ವಚನಗಳ ಮೂಲಕ ವಿವರಣೆ ನೀಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ದತ್ತಿದಾನಿಗಳ ಕಾರ್ಯಕ್ರಮವನ್ನು ಸ್ಮರಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ SR ಮಂಜುಳರವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ KS ಕೌಜಲ್ಗಿರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಮಾರಂಭದಲ್ಲಿ ದತ್ತಿದಾನಿಗಳಾದ ಚನ್ನಬಸಪ್ಪ ಮಾಳವಾಡ್, SJ ಸಂಗಮೇಶ್ ಸಜ್ಜನರ್, ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜಿಂದತ್ ಹಡಗಲಿ, ಕೋಶಾಧ್ಯಕ್ಷರಾದ ಡಾಕ್ಟರ್ SS ದೊಡ್ಮನಿ, ಸೋಮಶೇಖರ್ ಇಟಗಿ, ಡಾಕ್ಟರ್ RB ಖಾದಿರ್ ನಾಯ್ಕರ್, SB ಕೊಡ್ಲಿ, ಶಿವಶಂಕರ್ ಹಿರೇಮಠ್, ಪ್ರಮೀಳಾ ಜಕ್ಕಣ್ಣವರ್, ಶಶಿರೇಖಾ ಮಳಗಿ ಮುಂತಾದವರು ಉಪಸ್ಥಿತರಿದ್ದರು. ರೇವಣ್ಣ ಶಿವಪುರೆ ಸ್ವಾಗತಿಸಿದರು. H ದೇವರಾಜ್ ವಂದಿಸಿದರು. ಧಾರವಾಡ ಈಗಲ್ಲ, ನನಗೆ 1976ರಿಂದಲೂ ಕೂಡ ಬಹಳ ಪ್ರಿಯವಾದ ಜಾಗ. ಹಾಗಾಗಿ ಧಾರವಾಡಕ್ಕೆ ಬನ್ನಿ ಅಂದರೆ ಓಡಿ ಬರೋದೇ, ಬೇರೆ ಏನು ಯೋಚನೆ ಮಾಡಲಿಕ್ಕಿಲ್ಲ. ಎಲ್ಲ ಕೆಲಸ ಇದ್ರು ಕ್ಯಾನ್ಸಲ್ ಮಾಡಿ ಬರೋದು. ಯಾಕಂದರೆ ಇಲ್ಲಿ ನಮ್ಮ ಮೇಲೆ ಭಾಳ ಪ್ರಭಾವ ಬೀರಿದ ವ್ಯಕ್ತಿಗಳು ನಾವು ಮಂಗಳೂರು ಮೂಲತಃ ಹುಟ್ಟಿ ಬೆಳೆದಿದ್ದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆ. ನಮಗೆ ಈ ಕಡೆ ಬರಬೇಕಾದ್ರೆ ದೊಡ್ಡ ಬೆಟ್ಟ ದಾಟಿ ಬರಬೇಕು. ಆ ಬೆಟ್ಟ ದಾಟುವುದು ಭಾಳ ಕಷ್ಟ. ಹಾಗಾಗಿ ಅಲ್ಲೇ ಇರೋರು, ನಾವು ನೀರಿಗೆ ಹಿಡ್ಕೊಂಡು ಅಲ್ಲೇ ಇರೋರು, ಈ ಕಡೆ ಬರ್ತಿರ್ಲಿಲ್ಲ. ಆದರೆ ಧಾರವಾಡ ನಮಗೆ ಎಷ್ಟು ಪ್ರಿಯವಾದ ಜಾಗ ಅಂದರೆ, ಇಲ್ಲಿ ಒಂದು ಕಲ್ಲು ಹೊಡೆದ್ರೆ ಯಾರು ದೊಡ್ಡ ಸಾಹಿತಿ ಮನೆಗೆ ಬಿಡೋದು, ಅಷ್ಟೊಂದು ಸಾಹಿತಿಗಳು. ಸಾಂಸ್ಕೃತಿಕವಾಗಿ ಧಾರವಾಡದಷ್ಟು ಪ್ರಬುದ್ಧವಾದ ಇನ್ನೊಂದು ಊರು ಕರ್ನಾಟಕದಲ್ಲಿ ಇದು. ಹಾಗಾಗಿ ನಮಗೆ, ನಾವು ಮಂಗಳೂರಿನವರು, ಕುವೆಂಪು ಮೈಸೂರಿನವರು, ಆದರೆ ನನಗೆ ಕುವೆಂಪು ಬಗ್ಗೆ ಹೇಳಿಕೊಟ್ಟದ್ದು ಧಾರವಾಡದ ವೃಷಭೇಂದ್ರ ಸ್ವಾಮಿ. ಹಾಗೆ ಇದು ಕರ್ನಾಟಕವನ್ನು ಒಗ್ಗೂಡಿಸಿದ ರೀತಿ ದೇವೇಂದ್ರ ಕುಮಾರ್ ಹಕಾರಿ ಅವರು ಇರ್ಬೋದು, SS ಸೋಮಶೇಖರ್ ಇಂಗ್ರಾಪುರ ಇರ್ಬೋದು, ಅಥವಾ ಇನ್ನೂ ಸ್ವಲ್ಪ ಕಲಬುರ್ಗಿ ಅವರು. ಇದು ದೊಡ್ಡ ಲಿಸ್ಟೇ. ಬೇಂದ್ರೆಯವರು, ಶಂಭಾ ಜೋಶಿ ಅವರೆಲ್ಲ ಆಗ್ತಾರೆ. ಹಾಗಾಗಿ ಒಪ್ಕೊಂಡು ಬಂದಿದ್ದಾನೆ. ಆದರೆ ಒಂದು ಲಾ ಕಾಲೇಜಿನಲ್ಲಿ ಈಗಾಗಲೇ ಕಾರ್ಯಕ್ರಮದಲ್ಲಿ 2 ಸರ್ತಿ ಪ್ರಸ್ತಾವ ಆಯಿತು. ಒಂದು ಲಾ ಕಾಲೇಜಿನಲ್ಲಿ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಏನು ಮಾತಾಡಬಹುದು ಅಂತ ಹೇಳೋದು ದೊಡ್ಡ. ಇದನ್ನು ನೀವು ಲಾ ವಿದ್ಯಾರ್ಥಿಗಳು ಇದನ್ನು ಪತ್ತೆ ಹಚ್ಚಿ ಉತ್ತರ ಕೊಡಬೇಕು. ಒಬ್ಬ ಸಾಹಿತಿ ಲಾ ವಿದ್ಯಾರ್ಥಿಗಳಿಗೆ ಏನು ಮಾತಾಡ್ಬೋದು? ಕನ್ನಡದಲ್ಲಿ ಕಾನೂನು ಸಾಹಿತ್ಯ ತುಂಬ ಡಲ್ ಇದೆ, ಹೆಚ್ಚು ಬಂದಿಲ್ಲ. ದೊಡ್ಡ ದೊಡ್ಡ ಆರ್ಗ್ಯುಮೆಂಟ್ಗಳೆಲ್ಲ ಕನ್ನಡದಲ್ಲಿ ನಮಗೆ ಸಿಗೋದೇ ಇಲ್ಲ ಓದುವಿಗೆ. ನಿನ್ನೆ ನಾನು ಶ್ರೀಮಾನ್ ಸಿದ್ದರಾಮಯ್ಯನವ್ರ ಮೇಲೆ ಇದ್ದ ಆರೋಪದ ಮೇಲೆ ಚರ್ಚೆ ನಡೀತಾ ಇತ್ತು ಹೈಕೋರ್ಟಲ್ಲಿ. ಅದು ಆನ್ಲೈನ್ ನಾನು ಕೂತ್ಕೊಂಡು ಕೇಳಿದೆ, ಸಿಂಘ್ವಿ ಅವರು ಹೆಂಗೆ ಆರ್ಗ್ಯೂ ಮಾಡ್ತಾರೆ ಅಂತ. ಅಂದರೆ ಆರ್ಗ್ಯುಮೆಂಟ್ಗಳು ನಾವು ಯೋಚನೆ ಮಾಡೋದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿರ್ತದೆ. ನಮ್ಮದು ಭಾಳ ಸರಳ, ಅದೇನು ಇಲ್ಲೀಗಲು ಲೀಗಲು ಕಾನೂನು ಅಷ್ಟೇ ಇರೋದಿಲ್ಲ, ಅದರ ಆಚೆಗೆ ಇನ್ನೇನೇನೇನೋ ಇರ್ತದೆ. ಅದೆಲ್ಲ ನಾನು 1 ಗಂಟೆ ತುಂಬ ಖುಷಿ ಆಯ್ತು ನನಗೆ. ಅಂದರೆ ಹಿಂಗೆ ಆರ್ಗ್ಯುಮೆಂಟ್ ಬಿಲ್ಟಪ್ ಮಾಡ್ತಾರೆ ಎಂಬುದು. ನಾವು ಸಾಹಿತ್ಯದಲ್ಲಿ ವಿಮರ್ಶೆಯಲ್ಲಿ ಒಂದು ಆರ್ಗ್ಯುಮೆಂಟ್ ಬಿಲ್ಟಪ್ ಮಾಡ್ತೇವೆ, ಆದರೆ ಲಾದಲ್ಲಿ ಅದು ಸಂಪೂರ್ಣ ಭಿನ್ನ. ಹಾಗಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ. ನಾನು JNUನಲ್ಲಿದ್ದೆ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ. ಅಲ್ಲಿ ನಮಗೆ ಒಂದು ಕ್ಲಾಸ್ ಅಂದರೆ 3 ಗಂಟೆ. ಈಗ ನಾನು ಕರ್ನಾಟಕಕ್ಕೆ ಬಂದು 2 ತಿಂಗಳಾಯ್ತು. ಈ 3 ಗಂಟೆ ಕ್ಲಾಸ್ ಮಾಡೋದನ್ನ 15 ನಿಮಿಷ 20 ನಿಮಿಷ ಕಳಿಸೋದು ಹೆಂಗೆ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ.
ಪ್ರಿನ್ಸಿಪಾಲ್ರು ಉದ್ಯಮ ನಿಲ್ಲಿಸ್ಬೇಕು, ನಿಮ್ಮ ಸಮಯ ಆಯಿತು ಅಂತ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ನಾವು 3 ಗಂಟೆ ಆದಮೇಲೆ ನಮಗೆ ಎಚ್ಚರ ಆಗುತ್ತೆ. ಇರಲಿ, 2 ವಿಷಯ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಇದ್ದೀನಿ ನಾನು. ಅಂದ್ರೆ ಮುಖ್ಯವಾಗಿ ಹಿರಿಯರೆಲ್ಲ ಇದ್ದೀರಿ, ನೀವು ಬಿಡಿ ಸರ್, ನಿಮಗೆಲ್ಲ ಏನು ಹೇಳೋದು ನಾವು, ನೀವೇ ನಮಗೆ ಹೇಳಬೇಕಾದ್ರೆ. ಆದ್ರೆ ಮಕ್ಕಳಿಗೆ ಏನೋ ಹೇಳಬೇಕು ಅಂತ ಅನಿಸುತ್ತೆ. ಒಂದು, ನೀವು ಇವತ್ತು ನೋಡಿ 21ನೇ ಶತಮಾನದ 2ನೇ ದಶಕದಲ್ಲಿರುವ ವಿದ್ಯಾರ್ಥಿ. ನಾವೆಲ್ಲ ಹುಟ್ಟಿದ್ದು ಸ್ವಾತಂತ್ರ್ಯ ಬಂದ 10-15 ವರ್ಷದಲ್ಲಿ, ನಾನು 1955. ಹಾಗಾಗಿ ನಮಗೆ ನಾವೆಲ್ಲ ನಿಮ್ಮ ಹಾಗೆ ಓದ್ತಾ ಇದ್ದಾಗ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಬರ್ತಾ ಇದ್ರು, ಮಾತಾಡ್ತಾ ಇದ್ರು, ಹೆಂಗೆ ಹೋರಾಟ ಮಾಡಿದ್ವಿ, ನಾವು ಹೆಂಗೆ ಜೈಲಿಗೆ ಹೋದ್ವಿ. ಅಂದ್ರೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಒಂದು ಜನರೇಷನ್ ಜೊತೆ ನಮಗೆ ನೇರವಾದ ಸಂಬಂಧ ಇತ್ತು. ಹೀಗಾಗಿ ಅವರ ಆದರ್ಶಗಳು ಕೂಡ ನಮಗೆ ಒಂದು ಮಾದರಿಯಾಗಿ ಸಿಗ್ತಾ ಇತ್ತು. ಬಟ್ ಈಗ ನೀವು ಒಂದು ಪುಸ್ತಕ ಬಂತು ಇತ್ತೀಚೆಗೆ, ಅದರ ಪ್ರಕಾರ ಒಂದು 15-20 ಜನ ಸ್ವಾತಂತ್ರ್ಯ ಹೋರಾಟಗಾರರು ಇರ್ಬೋದು. ಅದು 80-90 ಆಸುಪಾಸಿನಾಗಿ. ಅಂದ್ರೆ ಇನ್ನೊಂದು 5-6 ವರ್ಷದಲ್ಲಿ ಈ ದೇಶಕ್ಕೋಸ್ಕರ ದುಡಿದ ಯಾವ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೋಡುವ ಭಾಗ್ಯ ಭಾರತದ ಜನರಿಗೆ ಇರೋದಿಲ್ಲ, ಎಷ್ಟೋ ವರ್ಷಗಳ ಕಾಲ ಇರೋದಿಲ್ಲ. ಆ ಅರ್ಥದಲ್ಲಿ ಒಂದು ದೊಡ್ಡ ಹೋರಾಟವನ್ನ ಈ ದೇಶ ಕಂಡಿದೆಯಲ್ಲ, ಅದರಿಂದ ನೀವು ಪೂರ್ಣ ಭಿನ್ನವಾಗಿ ಬೆಳೀತಾ ಇದ್ದೀರಿ. 80-90 ದಶಕದಲ್ಲಿ ನೀವು ಹುಟ್ಟಿ ಬೆಳೆದಿದ್ದಿದ್ರೆ ನಮಗೆ ಅಂದ್ರೆ ನನ್ನ ತಲೆಮಾರಿಗೆ ಅದು ಒಂದು ಲಾಭ ಅಂತ ಹೇಳ್ತಾ ಇಲ್ಲ. ನಮಗೆ ಅಂತ ಒಂದು ಅವಕಾಶ ಇತ್ತು, ಅಂತ ಅವಕಾಶಗಳು ನಿಮಗೆ ಇಲ್ಲ ಅಂತ. ಇಂಥ ಒಂದು ಸಂದರ್ಭದಲ್ಲಿ 2021ರ ದಶಕದಲ್ಲಿ 2021ರಲ್ಲಿ ಓದ್ತಿರುವಂತ ನೀವು, ನನಗೆ ಅನ್ನಿಸಿದ ಹಾಗೆ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಹೊಸ ದಾರಿಗಳನ್ನು ಕಂಡು ಹುಡುಕಿಕೊಳ್ಬೇಕಾದಂತ ಒಂದು ಅವಶ್ಯಕತೆ ಇದೆ ಅಂತ ಒಬ್ಬ ಸಾಹಿತಿಯಾಗಿ ನನಗೆ ಅನ್ನಿಸ್ತದೆ. ಉದಾಹರಣೆಗೆ 2-3 ಉದಾಹರಣೆ ಅಷ್ಟೇ ಕೊಡ್ತೀನಿ ನಾನು. ಈಗ ನಾವು ಒಂದು ಕೃಷ್ಣ ಪಾರಿಜಾತ, ಕೌಜಲಿಗವರು ಹೆಸರು ಹೇಳಿದಾಗ ನನಗೆ ಕೌಜಲಿಗೆ ಲಿಂಗಮ್ಮನ ನೆನಪಾಯ್ತು. ನಾವಿಲ್ಲಿ ಕಿತ್ತೂರಿನಲ್ಲಿ ಬಹಳ ಬಾರಿ ಕಿತ್ತೂರು ಉತ್ಸವ ಮಾಡಿದ್ವಿ. ನದಾಫ್ ಸಾಹೇಬರು ಇರ್ಬೋದು, ಕೃಷ್ಣ ದೇಶಪಾಂಡೆ ಅವರು ಇರ್ಬೋದು, ಅಥವಾ ಮಲ್ಲಮ್ಮ ಇರ್ಬೋದು, ಇವರೆಲ್ಲ ನಮ್ಗೆ ಪರಿಚಯ. ಕೃಷ್ಣ ಪಾರಿಜಾತ ಏನ್ ಮಾಡ್ತಿದ್ವಿ ಅಂದ್ರೆ, ನಾವು ಕೃಷ್ಣ ಪಾರಿಜಾತ ನೋಡ್ತೀವಿ, ಅಥವಾ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ನೋಡ್ತೀನಿ, ಅಥವಾ ಮೈಸೂರು ಕಡೆ ಹೋದ್ರೆ ಸಣ್ಣಾಟ ನೋಡ್ತೀನಿ, ಹೊಸಪೇಟೆಯಲ್ಲಿ ಇದ್ದಾಗ ದೊಡ್ಡಾಟ ನೋಡ್ತಾ ಇದ್ವಿ. ಈಗ ನಮ್ಮ ಎಲ್ಲರ ಕೈಯಲ್ಲಿ ಒಳ್ಳೆ ಮೊಬೈಲ್ ಇದೆ. ಒಳ್ಳೆ ಮೊಬೈಲ್ ಅಂದ್ರೆ 10-15 ಸಾವಿರಕ್ಕೆ ನಮ್ಗೆ ಒಳ್ಳೆ ಮೊಬೈಲ್ ಸಿಗುತ್ತೆ, 10 ಸಾವಿರಕ್ಕೂ ಸಿಗುತ್ತೆ. ನಮಗೆ ಬೇಕಾದಷ್ಟು ಮೆಸೇಜ್ಗಳನ್ನು ಕಳಿಸುವ, ವಿಡಿಯೋ ರೆಕಾರ್ಡ್ ಮಾಡುವ, ಒಳ್ಳೆ ಫೋಟೋ ತೆಗೆಯುವ ಟೆಕ್ನಾಲಜಿ. ನಮ್ಮ ಕಾಲದಲ್ಲಿ ಹಂಗೆ ಇರಲಿಲ್ಲ. ಒಂದು ಕ್ಯಾಮರಾಕ್ಕೆ 30-40 ಸಾವಿರ ಖರ್ಚು ಮಾಡೋಕ್ಕೂ ಆಗ್ತಿರಲಿಲ್ಲ ನಮಗೆ. ಆಮೇಲೆ ಬೇರೆ ಸಮಸ್ಯೆಗಳಿತ್ತು. ಈಗ ಏನ್ ಮಾಡ್ತಾರೆ ಅಂತಂದ್ರೆ, ನಾನೊಂದು ಪರ್ಫಾರ್ಮೆನ್ಸ್ ನೋಡ್ತೀನಿ, ಅಥವಾ ನಾನು ಭಾಷಣ ಮಾಡ್ತಾ ಇರೋದನ್ನು ನೀವು ಯಾರಾದ್ರೂ ಫೋಟೋ ತೆಗಿತೀರಾ, ತೆಗೆದುಬಿಟ್ಟು ಆನ್ಲೈನ್ ಹಾಕ್ಬಿಡ್ತೀರ. ಫೇಸ್ಬುಕ್ಕಿಗಾದ್ರೂ ಅಪ್ಲೋಡ್ ಮಾಡ್ತೀರಾ, ಯೂಟ್ಯೂಬಿಗಾದ್ರೂ ಅಪ್ಲೋಡ್ ಮಾಡ್ತೀರಾ. ಈಗ ಇಲ್ಲಿ ಅಂದ್ರೆ ಭಾರತಕ್ಕೆ ಇನ್ನೂ ಕೂಡ ಅರ್ಥವಾಗದ ಒಂದು ವಿಚಾರ ಯಾವುದು ಅಂತಂದ್ರೆ, ನೀವು ಹಾಗೆ ಮಾಡಿದಾಗ, ನಾನು ಕೃಷ್ಣ ಪಾರಿಜಾತದ ಒಂದು ಫೋಟೋ ತೆಗೆದೆ ಅಂತ ಇಟ್ಕೊಳ್ಳಿ, ತೆಗೆದ್ರೆ ನಾನು ಅಲ್ಲೇ ಅದು ವಿಡಿಯೋ ಮಾಡ್ತೇನೆ. ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ಬಿಟ್ಟು ಅರ್ಧ ಗಂಟೆ ನೋಡ್ತೇನೆ, ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂತ ನಾನು ನೋಡ್ತಾ ಇರ್ತೀನಿ. ಯಾಕಂದ್ರೆ ಹೆಚ್ಚು ಜನ ಕಮೆಂಟ್ ಮಾಡಿದಷ್ಟು ನನ್ನ ಅದು ಸಂತೋಷ ಆಗ್ತಾ ಇರ್ತದೆ. ಇಷ್ಟು ಜನ ಫೇಸ್ಬುಕ್ ಅಲ್ಲಿ 50 ಲೈಕ್, ನನ್ನ ಅಹಂಗೆ ಸಂಬಂಧಪಟ್ಟದ್ದು. ಬಟ್ ಮೂಲಭೂತ ಪ್ರಶ್ನೆಯನ್ನ ಹೊಸ ತಲೆಮಾರಿನ ನ್ಯಾಯವಾದಿಗಳಾಗ ಬಯಸುವ ನೀವು ಕೇಳ್ಕೊಳ್ಬೇಕು ಅಂತಂದ್ರೆ, ಇಂಥ ಸಂದರ್ಭದಲ್ಲಿ ನಾವು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡ್ತಾ ಇದ್ದೀವಿ. ಈಗ ನೀವು ನನ್ನ ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಅಥವಾ ಎಲ್ಲೋ ಹಾಕಿದ್ರೆ, ನೀವು ನನ್ನ ಪರ್ಮಿಷನ್ ತಗೊಂಡಿದ್ದೀರಾ? ಅಥವಾ ಆ ಫೇಸ್ಬುಕ್ ಅಲ್ಲಿ ನನ್ನ ಫೋಟೋ ಹಾಕಿದ ಕೂಡಲೇ ಅದರ ಕಾಪಿರೈಟ್ ನಿಮ್ದಾಗ್ತದ? ಯಾಕಂದ್ರೆ ಭಾರತದಲ್ಲಿ ಮೌಖಿಕ ಸಾಹಿತ್ಯ ಎಂಬುದು ದೊಡ್ಡ ಪ್ರಕಾರ. ಯಾಕಂದ್ರೆ 90% ಈಗ ಸ್ವಲ್ಪ ಪರಿಸ್ಥಿತಿ ಬದಲಾಯಿತು, ಆದ್ರೂ ಇನ್ನೊಂದು 40% ಜನಕ್ಕೆ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಅಕ್ಷರ ಬರಲ್ಲ. ಆದ್ರೆ ಬಹಳ ದೊಡ್ಡ ಕಲಾವಿದರಿದ್ದಾರೆ. ಯಕ್ಷಗಾನದಲ್ಲಿ ಎಂತೆಂಥ ಕಲಾವಿದರಿದ್ದಾರೆ ಅಂದ್ರೆ ನಿಮಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶ್ರೇಷ್ಠ ಮಟ್ಟದ ಕಲಾವಿದರು. ನಾವು ನೋಡಿದ್ರೆ ವಿಡಿಯೋ ಮಾಡ್ತಾರೆ, ಯೂಟ್ಯೂಬಿಗೆ ಹಾಕ್ತಾರೆ. ಇದರ ಹಕ್ಕು ಯಾವುದು ಅಂದ್ರೆ IPR ಅಂತ ಇದೆಯಲ್ಲ, ಇದನ್ನ ನೀವು ಹೊಸದಾಗಿ ಡಿಫೈನ್ ಮಾಡಿ. ನಾನು ಜಾನಪದ ವಿಶ್ವವಿದ್ಯಾಲಯಕ್ಕೆ ಬಹಳ ವರ್ಷದಿಂದ ಒಂದು ಪ್ರಾಜೆಕ್ಟ್ ಕೊಟ್ಟೆ. 300-400 ಎಕರೆ ಜಾಗಗಳನ್ನೆಲ್ಲ ಇಟ್ಟುಕೊಂಡು ವಿಶ್ವವಿದ್ಯಾಲಯವನ್ನು ಕಟ್ಟುವ ಕಾಲ ಮುಗಿದಿದೆ. ನಿಮಗೆ ಬೇಕಾಗಿರೋದು ಒಂದು ಕಟ್ಟಡ, ಕೂತ್ಕೊಳ್ಳಿಕ್ಕೆ ಒಂದು ಕಟ್ಟಡ, ಆಮೇಲೆ ಅತ್ಯಾಧುನಿಕವಾದ ಒಂದು 5-6 ಕಂಪ್ಯೂಟರ್ಗಳು. ಆಮೇಲೆ ನೀವು ಏನು ಮಾಡ್ತೀರಾ ಅದನ್ನ ಸಂರಕ್ಷಿಸಲಿಕ್ಕೆ ಒಂದು 10-15-20 ಟೆರಾಬೈಟ್ ಇರುವ ಒಂದು ಹಾರ್ಡ್ ಡಿಸ್ಕ್. ಇಷ್ಟಿದ್ರೆ
ಇಡೀ ಕರ್ನಾಟಕದ ಜಾನಪದವನ್ನ ಡಿಜಿಟೈಸ್ ಮಾಡಿ ಅದಕ್ಕೆ ಕೆಟ್ಲಾಗ್ಗಳನ್ನು ಮಾಡಿ ಆನ್ಲೈನ್ ಹಾಕ್ತೀವಿ. ಸಾಕು, 25 ವರ್ಷ ಕೆಲಸ ಆಗ್ತದೆ. 25 ವರ್ಷ ಆದ ಮೇಲೆ ವಿಶ್ವವಿದ್ಯಾಲಯವನ್ನು ಮುಚ್ಚಿಬಿಟ್ಟು. ಯಾಕಂದ್ರೆ ಕರ್ನಾಟಕದ ಯಾವ ವಿಶ್ವವಿದ್ಯಾಲಯಗಳು ಕೂಡ 25-30 ವರ್ಷದಿಂದ ಹೆಚ್ಚು ಕೆಲಸ ಮಾಡೋದು ನಾನು ಕಂಡಿಲ್ಲ, ಜಡವಾಗ್ತದೆ. ಈಗಂತೂ ರಿಟೈರ್ಡ್ ಆದಮೇಲೆ ಅಪಾಯಿಂಟ್ಮೆಂಟ್ಗಳೇ ಆಗಲ್ಲ. ನಾನು ಮೊನ್ನೆ ಗುಲ್ಬರ್ಗ ಯೂನಿವರ್ಸಿಟಿ ಕನ್ನಡ ವಿಭಾಗಕ್ಕೆ ಹೋಗಿದ್ದೆ. MS ರಟ್ಟೆಯವರು ಅವರೆಲ್ಲ ನಮಗೆ ಇದ್ದ ಒಂದು ಊರದು, ಬಹಳ ಪ್ರೀತಿಯ ಜಾಗ ಅದು. ಅಲ್ಲಿ ಒಬ್ಬರೇ ಒಬ್ಬರು ಪ್ರೊಫೆಸರ್ ಇದ್ದಾರೆ. ಅವ್ರು ಇನ್ನೊಂದು 5-6 ವರ್ಷದ ರಿಟೈರ್ಡ್ ಆದರೆ ಅಲ್ಲಿ ಕನ್ನಡ ವಿಭಾಗವೇ ಇಲ್ಲ. ಇವತ್ತು ಯಾರೋ ಬಂದಿದ್ದಾರೆ, ಇವತ್ತಿನ ಪ್ರಜಾವಾಣಿಯಲ್ಲಿ ಒಂದು ಪತ್ರ ನೋಡಿದೆ ನಾನು, ಅದು ನಿಜ ಅಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 800ಕ್ಕಿಂತ ಹೆಚ್ಚು ಟೆಂಪರರಿ ಅಧ್ಯಾಪಕರಿದ್ದಾರೆ. ಟೆಂಪರರಿ ಅಂದ್ರೆ ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ. ಪರ್ಮನೆಂಟ್ ಇರೋರು 180-180 ಅಷ್ಟೇ. ಒಂದು ಯೂನಿವರ್ಸಿಟಿ ಹೆಂಗ್ ನಡೀಬೇಕು? 900 ಜನ ಒಂದೇ ದಿವಸ ರಿಟೈರ್ಡ್ ಆದ್ರ ಅಂದ್ರೆ ಇವರು 20-25 ವರ್ಷದಿಂದ ಪ್ರಾಬ್ಲಮ್ ಅನ್ನು ಅಕ್ಯುಮುಲೇಟ್ ಮಾಡ್ಕೊಂಡೇ ಬಂದಿದ್ದಾರೆ, ಸಾಲ್ವ್ ಮಾಡಲಿಲ್ಲ. ಈಗ ಅದು ಎಷ್ಟು ಸಮಸ್ಯೆ ಆಗಿದೆ ಅಂತಂದ್ರೆ ನಿಮಗೆ ಅದ್ರ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಿಟ್ಟು ಬಿಡ್ಬೇಕಷ್ಟೇ. ಯಾವ ಸರ್ಕಾರ ಬಂದರೂ ಇದನ್ನು ಎತ್ತಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೂ ಆಗಲ್ಲ, ಮೋದಿ ಸರ್ಕಾರಕ್ಕೂ ಆಗಲ್ಲ. 900 ಪೋಸ್ಟ್ ಅನ್ನ ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ಮಾಡಕ್ಕೆ ಆಗಲ್ಲ. ನಮ್ಮಲ್ಲಿ 2000 IASಗಳು ಅಪಾಯಿಂಟ್ಮೆಂಟ್ ಆಗ್ತಾ ಇದ್ವು. ನಾನು IAS ಪಾಠ ಮಾಡ್ತಾ ಇದ್ದೆ ದೆಹಲಿಯಲ್ಲಿ. 2011ರಲ್ಲಿ 2700 ಪೋಸ್ಟ್ಗಳು ಅಪಾಯಿಂಟ್ಮೆಂಟ್ ಆಗ್ತಾ ಇದ್ವು. ಈ ವರ್ಷ 786. ಹೆಂಗೆ 2000ರಿಂದ 786 ಇಳಿಯಿತು ಅಂತಂದ್ರೆ ಪ್ರೈವೇಟೈಸೇಷನ್ ಆಗ್ತಾ ಇದೆ, ಸರ್ಕಾರಿ ಉದ್ಯೋಗಗಳು ಬೇಡ. ಈಗ ಸರ್ವಜನಿಕ ಮಹಿಷಿ ನಮ್ಮ ಕನ್ನಡ ಹೋರಾಟಗಾರರು ಯಾವಾಗಲೂ ಹೇಳ್ತಾರೆ, ಸರ್ವಜನಿಕ ಮಹಿಷಿ ಜಾರಿಗೆ ಬರಲಿ, ಜಾರಿಗೆ ಬರಲಿ, ಜಾರಿಗೆ ಬರಲಿ. ಸರ್ವಜನಿಕ ಮಹಿಷಿ ವರದಿಯ 58 ಶಿಫಾರಸುಗಳಲ್ಲಿ ಒಂದು 7-8 ಬಿಟ್ಟರೆ ಉಳಿದದ್ದು ಇವತ್ತಿಗೆ ಅಪ್ರಸ್ತುತ ಆಗಿದೆ, ಜಾರಿಗೆ ತರಕ್ಕಾಗಲ್ಲ. ಈ ಸರ್ವಜನಿಕ ಮಹಿಷಿ ವರದಿ ತಯಾರು ಮಾಡಿದಾಗ ಸರ್ಕಾರಿ ವಲಯದಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಾ ಇತ್ತು. 1990ರ ನಂತರ ನಮ್ಮ ಮನಮೋಹನ್ ಸಿಂಗ್ ಅವರು ಮತ್ತು ನರಸಿಂಹರಾವ್ ಇಬ್ಬರು ಸೇರಿ ಭಾರತದ ಮಾರುಕಟ್ಟೆಯನ್ನ ಓಪನ್ ಅಪ್ ಮಾಡಿದ ಮೇಲೆ ಜಾಬ್ ಕ್ರಿಯೇಟ್ ಆಗಿರೋದು ಖಾಸಗಿ ವಲಯ. ಅದು ಎಷ್ಟಾಗುತ್ತೆ ಎಂಬುದು ಬೇರೆ. ಆದ್ರೆ ಸರ್ಕಾರ ಹೇಳೋದು ಹಾಗೆ, ನಾವು ಅವ್ರಿಗೆ ಅಷ್ಟು ದುಡ್ಡು ಕೊಡ್ತೇವೆ, ಅವರು ಜಾಬ್ ಕ್ರಿಯೇಟ್ ಮಾಡ್ತಾರೆ ಅಂತ. ಸರ್ಕಾರಿ ವಲಯದಲ್ಲಿ ಜಾಬ್ ಕ್ರಿಯೇಟ್ ಆಗ್ತಾ ಇಲ್ಲ. ನಾವು ಸರ್ಕಾರಿ ವಲಯದಲ್ಲಿ ಸೃಷ್ಟಿಯಾಗುವ 10-15 ಜಾಬ್ಗೋಸ್ಕರ ನಾವು ನಮಗೆ ಮೀಸಲಾತಿ 20% ಬೇಕು, 25 ಜಗಳ ಆಡ್ತಾ ಇದ್ವಿ. ನಾವು ಜಾಬ್ ಕ್ರಿಯೇಟ್ ಆಗ್ತಾ ಇರೋದು ಖಾಸಗಿ ವಲಯದಲ್ಲಿ, ನಾವು ಜಾಬ್ಗೆ ರಿಸರ್ವೇಶನ್ ಕೇಳ್ತಾ ಇರೋದು ಸರ್ಕಾರಿ ವಲಯದಲ್ಲಿ. ಹಾಗಾಗಿ ನಾವು ಕೇಳುವುದಕ್ಕೂ ವಾಸ್ತವಕ್ಕೂ ಸಂಬಂಧವೇ ಇಲ್ಲ. ಹಿಂಗಾಗಿ ನಾವು ಎಲ್ಲಿ ಏನು ಕೇಳಬೇಕು ಅಂತ ಒಂದು ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ನನಗೆ ನೋಡಿ. 2011ರ ಜನಗಣತಿಯಲ್ಲಿ ದಾಖಲಾದ ಪ್ರಕಾರ ಭಾರತದಲ್ಲಿರುವ ತಾಯ್ನುಡಿಗಳ ಸಂಖ್ಯೆ 19,569 ತಾಯ್ನುಡಿಗಳು. ಇದನ್ನ ಸರ್ಕಾರ ಏನ್ ಹೇಳ್ತದೆ ಅಂತಂದ್ರೆ ಇದು ಡೈಲೆಕ್ಟ್ಗಳು, ಇದರಲ್ಲಿ ಸ್ವತಂತ್ರ ಭಾಷೆಗಳು ಕಡಿಮೆ ಅಂತ. ನೀವು ಯೋಚನೆ ಮಾಡಿ, ಈ ಡೈಲೆಕ್ಟ್ ಪದ ಎಲ್ಲಿಂದ ಬಂತು? ಈ ಡೈಲೆಕ್ಟ್ ಪದ ಬಂದಿದ್ದು ಅಥೆನ್ಸ್ ಇಂದ. ಅಂದ್ರೆ ಅಲ್ಲಿಯ ಅರಸರು ಆಡುವ ಭಾಷೆ ಅಧಿಕೃತವೆಂತಲೂ, ಅರಸರ ಪ್ರಭಾವ ಮತ್ತು ಅಧಿಕಾರದಿಂದ ದೂರ ಇರುವ ಜನ ಮಾತನಾಡುವ ಭಾಷೆ ಡೈಲೆಕ್ಟ್ ಅಂತಲೂ ಅವ್ರು ಹೇಳಿ. ಇವತ್ತು ಕೂಡ ಆಗ್ತಾ ಇರೋದು ಹಾಗೆ. ನಾನು ಸಣ್ಣ ಉದಾಹರಣೆ ಹೇಳ್ತೇನೆ ನಿಮಗೆ. ನೀವು ನ್ಯಾಯವಾದಿಗಳಾದರೆ ಇದನ್ನು ಹೆಚ್ಚು ವಿಮರ್ಶಾತ್ಮಕವಾಗಿ ತಗೊಳ್ಳಿ. ಈಗ ನಾನು ಸುಳ್ಯದಲ್ಲಿ ಹುಟ್ಟಿದ್ದು, ನನ್ನ ಭಾಷೆ ಒಂದಿದೆ, ಅರೆ ಭಾಷೆ ಅಂತ ಅದರ ಹೆಸರು. ಈಗ ನನ್ನ ಭಾಷೆಗೆ ಅರೆ ಭಾಷೆ ಅಂತ, ಅರ್ಧ ಭಾಷೆ ಅಂತ ಹೆಸರಿಡಬೇಕಾದ್ರೆ ಅದು ನಾನು ಇಟ್ಟುಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರು ಇಟ್ಟಿರ್ಬೇಕು. ಯಾಕಂದ್ರೆ ಅರೆ ಭಾಷೆ ಅಂತ ಹೇಳ್ಬೇಕಾದ್ರೆ ಅವನಿಗೆ ಪೂರ್ಣ ಭಾಷೆಯ ಕಲ್ಪನೆ ಇರಬೇಕು. ಪೂರ್ಣ ಭಾಷೆಯ ಕಲ್ಪನೆ ಇದ್ದವನಿಗೆ ನಿಂದು ಅರ್ಧ ಅಂತ ಹೇಳುದು. ನಾನು ನನ್ನ ಭಾಷೆ ಅರ್ಧ ಆದ್ರೆ ನಾನು ಅರ್ಧ ಭಾಷೆ ಯಾಕೆ ಮಾತಾಡ್ತೇನೆ? ಮಾತಾಡ್ತೇನೆ ಅರ್ಧ ಭಾಷೆ. ನನ್ನ ಮಟ್ಟಿಗೆ ಅದು ಪೂರ್ಣ ಭಾಷೆ. ನಾನು ಅಮ್ಮನನ್ನು ಬಾ ಅಂದ್ರೆ ಅಮ್ಮ ಬರ್ತಾಳೆ, ಅವಳೇನು ಹೋಗುದಿಲ್ಲ. ಅಪ್ಪ ನೀನು ಬಾ ಅಂದ್ರೆ ಬರ್ತಾನೆ. ಆದ್ರಿಂದ ನನ್ನ ಮಟ್ಟಿಗೆ ಅದು ಪೂರ್ಣ ಭಾಷೆ. ಬಟ್ ರಾಜ್ಯ ಫಾರ್ಮೇಶನ್ ಆದಾಗ, ಭಾಷಿಕವಾದ ಮತ್ತು ಬೇರೆ ತರದ ಬೆಳವಣಿಗೆಗಳು ನಡೆದಾಗ, ಈ ಭಾಷೆಗಳನ್ನು ಗುರುತಿಸಿ ಹೆಸರು ಕೊಡುವ ಒಂದು ಒತ್ತಡ ಬಂದಾಗ ಬೇರೆ ಯಾರೋ ಇದು ಅರ್ಧ ಭಾಷೆ. ನಾನು ಉದಾಹರಣೆ ಹೇಳ್ತೇನೆ. ಈಗ ಹೋಗುತ್ತೇನೆ ಒಂದು ವರ್ಬ್ ಅಲ್ವಾ? ನಾನು ಹೋಗುತ್ತೇನೆ. ನನ್ನ ಭಾಷೆಯಲ್ಲಿ ನಾವು ಹೋನೆ ಅಷ್ಟೇ. ನಾನು ನೂ ಹೋಯ್ತು, ನಾ ಉಳಿತು. ಹೋಗುತ್ತೇನೆ ಸುಳಿದೊಂದು ಉಳಿತು, ಕೊನೆಯದೊಂದು ಉಳಿತು, ನಾ ಹೋನೆ ಇಷ್ಟೇ. ನಾನು ಹೋಗುತ್ತೇನೆ, ನಾ ಹೋನೆ ಇಷ್ಟೇ. ಈಗ ನಾ ಹೋನೆ ಎಂಬುದು ಅರ್ಧ ಅಂತ ಕಾಣುವುದು ಯಾರಿಗೆ? ಆ ಭಾಷೆಯನ್ನು ಮಾತನಾಡದಿರುವವರಿಗೆ. ಮಾತಾಡುವವನಿಗೆ ನಾ ಹೋನೆ ಅಂದ್ರೆ ಹೋಗುತ್ತೇನೆ ಅಂತಲೇ ಅರ್ಥ ಆಗುದಲ್ವಾ? ಆದ್ರಿಂದ ನನ್ನ ಮಟ್ಟಿಗೆ ನನ್ನ ಭಾಷೆ ಪರಿಪೂರ್ಣ ಭಾಷೆ. ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಅದು ಕಾನೂನು ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಬಹಳಷ್ಟು ಜನರಿಗೆ ಈ ಸಾಹಿತ್ಯಕ್ಕೂ ಮತ್ತು ಕಾನೂನಿಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋದು ಗೊತ್ತಿಲ್ಲ. ವಿಶೇಷ ಅಂದ್ರೆ
ಕಾನೂನು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಸ್ಥಳೀಯ ಭಾಷೆಯ ಸಂಪೂರ್ಣ ಜ್ಞಾನ. ಅದು ಇಲ್ಲದೆ ಹೋದ್ರೆ ಆತ ವೃತ್ತಿಯಲ್ಲಿ ಎಂದೂ ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆಯನ್ನ ನಾನು ಹೇಳ್ತೇನೆ. ನಾನು LLB ಫಸ್ಟ್ ಇಯರ್ ಇದ್ದಾಗ ಫೈನಲ್ ಇಯರ್ದಲ್ಲಿ ಒಬ್ಬ ಸ್ಟೂಡೆಂಟ್ ಲೇಡಿ, ಅವರು ಬಾಲ್ಯದಿಂದಲೂ ಕಾನ್ವೆಂಟ್ದಿಂದಲೇ ಕಲ್ತಿದ್ರು. ಅವ್ರಿಗೆ ಇಂಗ್ಲಿಷ್ ಬರ್ತಾನೆ ಇರಲಿಲ್ಲ, ಕನ್ನಡ ಬರ್ತಾನೆ ಇರಲಿಲ್ಲ, ಏನೂ ಬರ್ತಿರ್ಲಿಲ್ಲ. ಸುಮ್ಮನೆ ಅವ್ರ ಮನೆಯಲ್ಲೂ ಕೂಡ ಮರಾಠಿ ಇದ್ದಂತ ಕಾಣುತ್ತೆ, ಬಟ್ ಕನ್ನಡ ಮಾತ್ರ ಅವ್ರಿಗೆ ಬರ್ತಿರಲಿಲ್ಲ. ಅವಾಗ ಏನಾಗ್ಬಿಡ್ತು, ನಾನು ಫೈನಲ್ ಇಯರ್ ಇದ್ದಾಗ ಅವರು ಪಾಸ್ ಆಗಿ 2 ವರ್ಷ ಆಗಿತ್ತಲ್ಲ, ಒಮ್ಮೆ ನಾನು ನಮ್ಮ ಆಫೀಸ್ ಸೂಪರಿಂಟೆಂಡೆಂಟ್ ಒಂದ್ ಕಡೆ ಸಹಜವಾಗಿ ಹೋಗುವಾಗ ಆ ಲೇಡಿ ಭೇಟಿ ಆಯ್ತು. ನಾನು ಅಕ್ಕ ಹೇಗಿದೆ ಪ್ರಾಕ್ಟೀಸ್ ಅಂತ ಕೇಳಿದೆ. ನಾನು ಹೇಳಿದವಳಿಗೆ ತಿಳಿದಿರಲಿಲ್ಲ, ನಮ್ಮ ಹೆಸರು ಇಲ್ಲ, ನಾನು ಪ್ರಾಕ್ಟೀಸ್ ಹೋಗೋದಾಗಿಲ್ಲ, ಬಿಟ್ಟೆ ಅಂತ. ಏನ್ ಮಾಡ್ದೆ, ಮನೆಯಲ್ಲೇ ಇದ್ದೀನಿ, ಪ್ರಾಕ್ಟೀಸ್ ಹೋಗೋದಾಗಿಲ್ಲ. ಯಾಕೆ ಅಂತ ಕೇಳಿದೆ. ಇಲ್ಲ, ನಾನು ಒಬ್ಬ ಸೀನಿಯರ್ ಆಫೀಸಿಗೆ ಸೇರಿದೆ, ಆ ಕ್ಲೈಂಟ್ಸ್ ಎಲ್ಲ ಅಥಣಿ, ರಾಯಬಾಗ, ಗೋಕಾಕ, ಬೈಲಹೊಂಗಲ ಅಲ್ಲಿಂದ ಬರ್ತಿದ್ರು. ಅವರು ತಮ್ಮದೇ ಆದ ಶೈಲಿ ಒಳಗ ತಮ್ಮ ಕೇಸಿನ ಮಂಡನೆ ಮಾಡ್ತಿದ್ರು ಕನ್ನಡದಲ್ಲಿ. ಆದ್ರೆ ಅದ್ ನನ್ಗೇನು ತಿಳಿತಾನೆ ಇರಲಿಲ್ಲ. ನಾನು ಸೀನಿಯರ್ ಅವ್ರದ್ದು ಕೇಳಿ ಪಾಯಿಂಟ್ಸ್ ಆದ್ರೂ ಬರ್ಕೊಳಮ್ಮ ಅಂತಂದ್ರು, ನನ್ಗೆ ಅದು ತಿಳಿಲಿಲ್ಲ. ಅದಕ್ಕಾಗಿ ನನಗೆ ಈ ಚೇಂಬರಿಗೆ ಬರಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಪ್ರಾಕ್ಟೀಸ್ ಬಿಟ್ಟು ಮನೆ ಆಗಿದ್ದೀನಿ. ಅವಳು 4 ಗೋಲ್ಡ್ ಮೆಡಲ್ ತಗೊಂಡಿದ್ರು. ಆ 4 ಗೋಲ್ಡ್ ಮೆಡಲ್ ಅವಳಿಗೆ 4 ರೂಪಾಯಿನೂ ಉತ್ಪಾದನೆ ಮಾಡಿಕೊಡ್ಲಿಲ್ಲ. ಕಾರಣ ಇಷ್ಟೇ, ಅವಳಿಗೆ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವ ಭಾಷೆ ಅವಳಿಗೆ ಬರ್ತಿರ್ಲಿಲ್ಲ. ಅದಕ್ಕಾಗಿ ನಾನು ನನ್ನ ಮುಂದಿನ ನೀವೆಲ್ಲರೂ ನನ್ನ ಸಹೋದರ ಸಹೋದರಿಯರು, ಕಾನೂನು ವಿದ್ಯಾರ್ಥಿಗಳು. ಯಾಕಂತಂದ್ರೆ ನನಗೆ 18 ವರ್ಷ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಹಕ್ಕಿನಿಂದ ನೀವು ನನ್ನ ಸಹೋದರರು ಅಂತ ಹೇಳ್ತೀನಿ, ಕಿರಿಯ ಸಹೋದರ ಸಹೋದರಿಯರು. ನಿಮ್ಮ ಕನ್ನಡ ಭಾಷೆಯಲ್ಲಿ ಪ್ರಭುತ್ವವನ್ನ ಸಾಧಿಸಿದರೆ ನೀವು ಕರ್ನಾಟಕದಲ್ಲಿ ಯಶಸ್ವಿ ನ್ಯಾಯವಾದಿ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಭಾಷೆ ಮತ್ತು ಕಾನೂನು ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಅದಕ್ಕೆ ನನಗೆ ಕೊಟ್ಟಿರೋ ಸಬ್ಜೆಕ್ಟು ವಚನ ಸಾಹಿತ್ಯ ಮತ್ತು ಸಂವಿಧಾನ. ನೀವು ಅನ್ಬೋದು, ಒಂದು ಅಧ್ಯಾತ್ಮದ ಕಡೆಗಿರ್ತಕ್ಕಂಥದ್ದು, ಇನ್ನೊಂದು ಕಾನೂನಿನ ಕಡೆಗಿರ್ತಕ್ಕಂಥದ್ದು, ಇವೆರಡಕ್ಕೂ ಏನ್ ಸಂಬಂಧ? ನೀವು ಕೆಲವರಿಗೆಲ್ಲ ತಲೆಯಲ್ಲಿ ಒಂದು ಕ್ಷಣ ವಿಚಾರ ಬಂದು ಹೋಗ್ಬೋದು. ಆದ್ರೆ ಈ ದೇಶದಲ್ಲಿ ಹಲವಾರು, ಈ ರಾಜ್ಯದಲ್ಲಿ ಕನ್ನಡದಲ್ಲಿ ಹಲವಾರು ಪ್ರಕಾರದ ಸಾಹಿತ್ಯಗಳು ಆಗ್ಯಾವ. ಅದು ನವ್ಯ ಸಾಹಿತ್ಯ ಇರ್ಬೋದು, ನವೋದಯ ಸಾಹಿತ್ಯ ಇರ್ಬೋದು, ಚಂಪು ಇರ್ಬೋದು, ಹಲವಾರು ಪ್ರಕಾರದ ಸಾಹಿತ್ಯಗಳು ಇದ್ದರೂ ಕೂಡ ವಚನ ಸಾಹಿತ್ಯ ಅನ್ನೋದು ಇವೆಲ್ಲವಕ್ಕಿಂತ ಭಿನ್ನವಾಗಿ ನಿಲ್ತದೆ. ಹೆಂಗ ಅಂದ್ರ, ನಮ್ಮ ದೇಶದ ಕಾನೂನುಗಳು ಹೆಂಗ ರಚನೆ ಆಗ್ತಾವ? ಅದು ತಮ್ಮ ಸರ್ ಈಗಾಗಲೇ ಹೇಳಿದ್ರು, ತಮಗೂ ಎಲ್ಲ ಗೊತ್ತು. ಒಂದು ಮಸೂದೆಯನ್ನ ಮಂಡಿಸ್ತಾರೆ, ಅದು ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು. ಮಸೂದೆ ಚರ್ಚೆ ಆಗ್ತದ, ಮೇಲ್ಮನೆ ಮತ್ತು ಕೆಳಮನೆಗಳಲ್ಲಿ ಚರ್ಚೆ ಆಗ್ತದ. ಈ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಮೇಲ್ಮನೆ ಇಲ್ಲ, 7 ರಾಜ್ಯಗಳಲ್ಲಿ ಮಾತ್ರ ಮೇಲ್ಮನೆ ಇದೆ. ಚರ್ಚೆ ಆಗ್ತದೆ. ಚರ್ಚೆ ಆದ್ಮೇಲೆ ಅಂತಿಮವಾಗಿ ಅದು ರಾಷ್ಟ್ರಾಧ್ಯಕ್ಷರ ಸಮ್ಮತಿಯೊಂದಿಗೆ ಕಾನೂನಾಗಿ ಹೊರಗೆ ಬರ್ತದೆ. ಮಸೂದೆ ಅಧಿನಿಯಮವಾಗಿ ಹೊರಗೆ ಬರ್ತದೆ. ಅದು ಅಂಗೀಕಾರ ಆಗೋದಕ್ಕಿಂತ, ರಾಷ್ಟ್ರಾಧ್ಯಕ್ಷರ ಅಂಕಿತ ಬೀಳೋದಕ್ಕಿಂತ ಮೊದಲು ಅದು ಕೇವಲ ಮಸೂದೆ ಆಗಿದೆ, ನಂತರ ಅದು ಕಾನೂನಾಗಿ ಬದಲಾವಣೆ ಆಗಿದೆ. ಪದಾರ್ಥ ದೇವರಿಗೆ ಎಡಿ ಹಿಡಿದ ಮೇಲೆ ಪ್ರಸಾದ ಅಂತ ಅನಿಸ್ಕೊಳ್ತದಲ್ಲ, ಹಂಗೆ ಮಸೂದೆ ಇವೆಲ್ಲ ಪ್ರಕ್ರಿಯೆಗಳ ನಂತರ ಕಾನೂನಾಗಿ ಹೊರಗೆ ಬರ್ತದೆ. ಹಂಗ ನಮ್ಮ ದೇಶದ ಎಲ್ಲ ಕಾನೂನುಗಳು ರಚನೆ ಆಗ್ಯಾವ. ಹಂಗಂದ್ರೆ ವಚನ ಸಾಹಿತ್ಯ ಇದಕ್ಕೆ ಹೆಂಗ್ರಿ ಸಮ ಅನಿಸ್ತದ ಅಂತ ಕೇಳಿದ್ರೆ, ವಚನ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿರ್ತಕ್ಕಂಥ ಮತ್ತು ಕನ್ನಡ ಸಾರಸ್ವತ ಲೋಕದಲ್ಲಿ 70% ಇರ್ತಕ್ಕಂಥ ಒಂದು ಬಹುದೊಡ್ಡ ಅನುಭವ ಸಾಹಿತ್ಯ, ಅದು ವಚನ ಸಾಹಿತ್ಯ. ಅದು ರಚನೆಗೊಂಡಿದ್ದು ಹೆಂಗೆ? ಗುರು ಬಸವಣ್ಣನವರ ವಚನಗಳಲ್ಲಿ ಕೂಡಲ ಸಂಗಮ ದೇವ ಅಂತ ಇತ್ತು, ಚನ್ನ ಬಸವಣ್ಣನವರ ವಚನದಲ್ಲಿ ಕೂಡಲ ಚನ್ನ ಸಂಗಮ ದೇವ ಅಂತದ.
ಅಲ್ಲಮ ಪ್ರಭುದೇವರ ವಚನದಲ್ಲಿ ಗುಹೇಶ್ವರ ಅಂತ ಇದೆ, ಮತ್ತು ಈ ಎಲ್ಲ ಶರಣರ ವಚನಗಳ ಅಂಕಿತಗಳೇನಿದಾವಲ್ಲ ಅವರು ಆ ವಚನಗಳನ್ನ ಬರೆದವರು ಇದ್ದವರೇ ಅಂತ ಗೊತ್ತಿಡಲಿಕ್ಕೆ ಕಾರಣ ಆದ್ರೂ ಕೂಡ ಅದರ ಒಳಗಿನ ಅಭಿಪ್ರಾಯಗಳು ಅವರೊಬ್ಬರ ಅಭಿಪ್ರಾಯಗಳಾಗಿರ್ಲಿಲ್ಲ. ಅವು ಹೇಗಿತ್ತು? ಒಂದು ವಚನ ಅನುಭವ ಮಂಟಪದೊಳಗ ಮಂಡನೆ ಆಗಲಿತ್ತು, ಅಲ್ಲಿ ಪರ ವಿರೋಧ ಚರ್ಚೆ ಆಗಲಿತ್ತು. ಚರ್ಚೆ ಆದ್ಮೇಲೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರ ಸಮ್ಮತಿಯೊಂದಿಗೆ ಅಲ್ಲಿ ವಚನ ಭಂಡಾರಿ ಶಾಂತರಸ ಅಂತಿದ್ರು, ಅವರಿಂದ ಅದು ಕಡತಕ್ಕೆ ಸೇರ್ತಿತ್ತು. 20ನೇ ಶತಮಾನದ ಸಂವಿಧಾನ ಹೇಗೆ ರೂಪುಗೊಳ್ಳುತ್ತೋ ಇದರ ಕಲ್ಪನೆಯೂ ಇಲ್ಲದಂತ ಕಾಲದೊಳಗ 12ನೇ ಶತಮಾನದಲ್ಲಿಯೇ ಕನ್ನಡ ಸಾಹಿತ್ಯದಲ್ಲಿ ಆವಿರ್ಭವಿಸಿದಂತಹ ವಿಶ್ವದ ಮೊದಲ ಪ್ರಜಾಸತ್ತಾತ್ಮಕ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ವಚನ ಸಾಹಿತ್ಯ. ಹಲವಾರು ಸಾಹಿತ್ಯಗಳಲ್ಲಿ ಹೆಂಗಿರ್ತಾವ, ಆಶ್ರಯ ನೀಡಿದ ಒಬ್ಬ ರಾಜ ಅವನು ಕಾಮುಕ ಇದ್ರು ಅವನನ್ನ ರಸಿಕ ಅಂತ ಬರೆದಂತ ಸಾಹಿತ್ಯಗಳು ನಮ್ಮಲ್ಲಿ. ಆಶ್ರಯ ನೀಡಿದ ರಾಜ ಅವನು ಹೆಂಗಿದ್ರು ಅವನು ಇಂದ್ರ ಚಂದ್ರ ಅಂತ ಹೇಳಿದಂತ ಸಾಹಿತ್ಯಗಳು ನಮ್ಮಲ್ಲ. ಆದ್ರೆ ವಚನ ಸಾಹಿತ್ಯ ಹೊಟ್ಟೆಪಾಡಿಗೆ ಹುಟ್ಟಿದ ಸಾಹಿತ್ಯ ಅಲ್ಲ. ಇದು ಜನ ಬದುಕಲಿ ಅಂತ ಹುಟ್ಟಿದಂತಹ ವಿಶ್ವದ ಮೊದಲ ಪ್ರಜಾಸತ್ತಾತ್ಮಕ ಸಾಹಿತ್ಯ. 12ನೇ ಶತಮಾನದ ಅನುಭವ ಮಂಟಪ ಏನಲ್ಲ, ಅದನ್ನ ನಾವು ವಿಶ್ವದ ಮೊದಲ ಸಂಸತ್ತು ಅಂತ ಕರಿತೀವಿ. ಮ್ಯಾಗ್ನಾ ಕಾರ್ಟಾ ಒಪ್ಪಂದ 13ನೇ ಶತಮಾನದಲ್ಲಿ ಇದ್ರೆ 12ನೇ ಶತಮಾನದಲ್ಲಿನೇ ಅನುಭವ ಮಂಟಪದ ಮೂಲಕ ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಪಾಠವನ್ನ ಹೇಳಿಕೊಟ್ಟವರು ಕನ್ನಡಿಗರು ಅನ್ನುವಂತ ಅಭಿಮಾನ ಇರುತ್ತದೆ. ಯಾವ ಆಫ್ರಿಕಾ ಖಂಡದೊಳಗೆ ಕರಿಯರು ಮತ್ತು ಬಿಳಿಯರು ಅನ್ನುವಂತಹ ವರ್ಣ ವ್ಯವಸ್ಥೆ ಅಸ್ಪೃಶ್ಯತೆಯ ಒಂದು ಭಿನ್ನತೆ ಇತ್ತು. ಅದರ ವಿರುದ್ಧವೇ ನೆಲ್ಸನ್ ಮಂಡೇಲಾ ಹೋರಾಟವನ್ನ ಮಾಡಿದ್ರು. ಅದಕ್ಕಾಗಿಯೇ 28 ವರ್ಷಗಳವರೆಗೆ ಅವರು ಜೈಲಿನಲ್ಲಿದ್ರು. ಇದು ಇತ್ತೀಚಿನ ದಿನಮಾನಗಳಲ್ಲಿ ಈ ಮಟ್ಟದಲ್ಲಿ ಒಂದು ಸ್ಪೃಶ್ಯತೆ ವರ್ಣಭೇದ ಇದ್ದಂತಹ ಕಾಲದೊಳಗ ಇದು ಭಾರತದೊಳಗ ವರ್ಣಾಶ್ರಮ ವ್ಯವಸ್ಥೆಯನ್ನು ಒಪ್ಪಿಕೊಂಡಂತ ಈ ದೇಶದೊಳಗ 12ನೇ ಶತಮಾನದಲ್ಲಿ ಅತ್ಯಂತ ವಿಪರೀತ ಆಗಿತ್ತು. ಶೂದ್ರರಿಗೆ ಶೂದ್ರ ಮುಂಡೆದೆ ನಡೆಯಾಚೆ ಅಂತ ಅನ್ನುವಂತಹ ಒಂದು ವ್ಯವಸ್ಥೆಯ ನಡುವ ಶೂದ್ರ ವರ್ಗದ ಅಲ್ಲಮ ಪ್ರಭುದೇವನನ್ನ ಶೂನ್ಯ ಪೀಠದ ಮೇಲೆ ಕೂಡಿಸಿದಂತ ಅದ್ಭುತ ಒಂದು ಪರಂಪರೆ ಅದು ಕನ್ನಡಿಗರಿಗೆ ಅನ್ನುವಂಥದ್ದನ್ನ ನಾವೆಲ್ಲ ಯಾವ ಶೂದ್ರನಿಗೆ ಶೂದ್ರ ಮುಂಡೆ ನಡೆಯಾಚೆ ಅಂತ ಹೇಳಿದಂತ ವ್ಯವಸ್ಥೆಯ ನಡುವ ಒಬ್ಬ ಗುರು ಬಸವಣ್ಣ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಒಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ನೇತಕ್ಕರೀರಿ ಕೊಡಲ ಸಂಗಯ್ಯ ಅಂತ ಹೇಳಿದಂತಹ ಭವ್ಯ ಪರಂಪರೆ ನಮ್ಮದು. ಆ ಮೂಲಕ ಇಡೀ ವಿಶ್ವದಲ್ಲಿನೇ ಮೊಟ್ಟ ಮೊದಲ ಬಾರಿಗೆ ದಲಿತೋದ್ಧಾರದ ಕಹಳೆಗೊಳಗಿದ್ದು ಈ ಕನ್ನಡದ ಪುಣ್ಯಭೂಮಿಯಿಂದ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಒಂದು ಕಡೆಗೆ ಯತ್ರ ನಾವೆಂತೂ ಪೂಜ್ಯಂತೆ ತತ್ರ ನಮಂತೆ ದೇವತಾ ಅಂತ ಹೇಳಿ ಹೆಣ್ಣನ್ನ ದೇವಿಯನ್ನಾಗಿ ಮಾಡೋದು, ಪಿತಾ ರಕ್ಷತಿ ಕೌಮಾರೆ ಭಾರತ ರಕ್ಷತಿ ಯೌವನೆ ಪುತ್ರ ರಕ್ಷತಿ ವಾರ್ಧಕ್ಯ ಸ್ತ್ರೀ ನಸ್ವಾತಂತ್ರ ಮಹತಿ ಅಂತ ಹೇಳಿ ಹೆಣ್ಣನ್ನ ದಾಸಿಯನ್ನಾಗಿ ಮಾಡಿದ್ದು. ಒಂದು ಕಡೆಗೆ ಹೆಣ್ಣನ್ನ ದೇವಿ, ಒಂದು ಕಡೆಗೆ ಹೆಣ್ಣನ್ನ ದಾಸಿ ಮಾಡಿದಂತಹ ಒಂದು ವಿಕ್ಷಿಪ್ತ ವ್ಯವಸ್ಥೆಯ ಮಧ್ಯೆ ಹೆಣ್ಣಿನಲ್ಲಿ ದೇವಿಯನ್ನೂ ಕಾಣಲಿಲ್ಲ, ಹೆಣ್ಣಿನಲ್ಲಿ ದಾಸಿಯನ್ನೂ ಕಾಣಲಿಲ್ಲ, ಹೆಣ್ಣಿನಲ್ಲಿ ತಾಯಿಯನ್ನ ಕಂಡಂತವರು, ಹೆಣ್ಣಿನಲ್ಲಿ ಅಕ್ಕನನ್ನ ಕಂಡಂತಹ ಒಂದು ಅದ್ಭುತ ಶರಣ ಸಂಸ್ಕೃತಿ ಈ ಕನ್ನಡ ನಾಡಿನಲ್ಲಿ ಹುಟ್ಟಿತು ಅನ್ನುವಂಥದ್ದೇ ನಾವೆಲ್ಲರೂ. ಅದಕ್ಕಾಗಿನೇ 20 ವರ್ಷದ ಮಹಾದೇವಿಯನ್ನ 70 ವರ್ಷದ ಪ್ರಭುದೇವರು ಶೂನ್ಯ ಪೀಠವನ್ನ ಇಳಿದು ಬಂದು ಅಕ್ಕಾಂತ ಕರೆದ್ರಲ್ಲ, ಇಂಥ ಭವ್ಯ ಪರಂಪರೆಯ ವಾರಸುದಾರರು ನಾವು ಅಂತ ನಾವೆಲ್ಲರೂ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ. ಇಂತಹ ವಚನ ಸಾಹಿತ್ಯ ಅನುಭವ ಮಂಟಪದೊಳಗ ಎಂತಹ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಸೃಷ್ಟಿಯಾಯಿತು ಅಂತಂದ್ರೆ ಆ ಅನುಭವ ಮಂಟಪ ಅದು ಮಾತಿನ ಮಲ್ಲರ ಆಡುಂಬೋಲ ಆಗಿರಲಿಲ್ಲ. ಅಲ್ಲಿ ಎಂತವರು ಕೂಡಿದ್ದರು, ಕಟ್ಟಿಗೆಯನ್ನ ಮಾರುವಂತವರು, ಮೆಟ್ಟನ್ನ ಹೊಲಿತಕ್ಕಂಥವ್ರು, ಬುಟ್ಟಿಯನ್ನ ಹೆಣಿತಕ್ಕಂಥವ್ರು, ಬಟ್ಟೆಯನ್ನ ಒಯ್ಯತಕ್ಕಂಥವ್ರು, ಇವರು ಯಾರು ಕೂಡ ಸಂಸ್ಕೃತ ವಿದ್ವಾಂಸರಾಗಿರಲಿಲ್ಲ. ಇವರು ಯಾರಿಗೂ ಕೂಡ ಉನ್ನತ ಪದವಿಗಳು ಇರಲಿಲ್ಲ. ಅವರಿಗೆ ಜೀವನಾನುಭವ ಇತ್ತು. ಅವರೆಲ್ಲರೂ ಸೇರಿ ಚಿಂತನ ಮಂಥನ, ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿ ಬಸವಣ್ಣ ಸಮಗಾರ ಹರಳೆಯರ ಸಮನಾಗಿ ಕೂತ್ಕೊಂಡು ಚರ್ಚೆ ಮಾಡ್ತಾರಲ್ಲ, ಇದಕ್ಕಿಂತ ಸಮಾನತೆಯನ್ನು ಇಡೀ ಜಗತ್ತಿನ ಇತಿಹಾಸದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಕುತ್ಕೋಬೇಕಂತಂದ್ರೆ 108 ನಮೂನಿ ನನಗೆ
ಇದನ್ನ ಮಾಡ್ತಾರೆ. ಏನ್ ಮಾಡ್ತಾರೆ, ನಾನು ಆ ಹುದ್ದೆಯಲ್ಲಾದ್ರೂ ಇರಬೇಕು ಅಥವಾ ಅವ್ರನ್ನ ಭೇಟಿ ಆಗಕ್ಕೆ ಹೋದಾಗ ಅಷ್ಟೊಂದು ಚೆಕಪ್ಗೆ ನಾನು ಒಳಪಡಬೇಕು. ನಮ್ಮದೇ ದೇಶದ ನಾವೇ ಮತ ಹಾಕಿ ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ಮಂತ್ರಿಯ ಸಮ ಕುತ್ಕೊಳ್ಳೋ ಹಕ್ಕನ್ನ ಇವತ್ತು ನಮಗಿಲ್ಲ. ಆದ್ರೆ ರಾಜಸತ್ತಾತ್ಮಕ ವ್ಯವಸ್ಥೆಯ ವೈಭವೀಕರಣದ ಕಾಲದಲ್ಲಿ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿ ಸಮಗಾರ ಹರಳೆಯನ್ನು ಸಮನಾಗಿ ಕುತ್ತುಕೊಂಡಿದ್ದು, ದೋಹಾರ ಕಕ್ಕೆಯನ್ನು ಸಮನಾಗಿ ಕುತ್ಕೊಂಡಿದ್ದು, ಅವರಿಗೆ ಅಪ್ಪನು ನಮ್ಮ ಮಾಗಾರ ಚೆನ್ನಯ್ಯ ಅಂತ ಹೇಳುವಂತಹ ಸಮಾನತೆ ಕನ್ನಡ ನಾಡಿನ ಇತಿಹಾಸದಲ್ಲಿ ಬಿಟ್ರೆ ಇಡೀ ದೇಶದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನಾನು ಒತ್ತು ತಿಳ್ಕೊಳ್ಬೇಕಾಗಿದೆ. ಇಂತಹ ಎಲ್ಲ ಶರಣರು ಚಿಂತನ ಮಂಥನ ಅನುಭವಗಳಿಂದ ರೂಪುಗೊಂಡಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಆ ವಚನ ಸಾಹಿತ್ಯ ಎಂತದ್ದು ಅಂತಂದ್ರೆ, ಬಸವಣ್ಣನವರು ಎಲ್ಲರಿಗೂ ಸಂಸ್ಕಾರವನ್ನ ಕೊಡಬೇಕು, ಎಲ್ಲರಿಗೂ ದೀಕ್ಷೆ ಕೊಡಬೇಕು ಅಂತ ಬಸವಣ್ಣವರಿಗೆ ಹೇಳಿದ್ರೆ, ಚನ್ನಬಸವಣ್ಣ ಹೇಳ್ತಾರೆ, ಸರ್ವರು ಒಂದೆಂಬ ಭಾವ ಬಸವಣ್ಣನಿಗಾಗಿರ್ತಲ್ಲದೆ ಎನಗಿಲ್ಲ ನೋಡ ಅಂತ. ಲಕ್ಷಕ್ಕೊಬ್ಬ ಭಕ್ತ, ಸಾವಿರಕ್ಕೊಬ್ಬ ಸತ್ಯ, ಕೋಟಿಗೊಬ್ಬ ಶರಣ, ನೀವು ಎಲ್ಲರಿಗೂ ಕೊಡಬೇಡಿ, ಆಯ್ಕೆಯನ್ನ ಅರ್ಹತೆ ಇದ್ದವರಿಗೆ ಕೊಡಿ ಅಂತ. ಎಂತಹ ಒಬ್ಬ ಹೆಣ್ಣನ್ನ ಶೂದ್ರಳು ದಾಸಿ ಅಂತ ಹೇಳಿದಂತ ಸಂದರ್ಭದೊಳಗ ಅಕ್ಕ ಮಹಾದೇವಿ ಹೇಳ್ತಾರೆ, ಅಕ್ಕ ಮಹಾದೇವಿ ಮತ್ತು ಸತ್ಯಕ್ಕ ಕಲ್ಯಾಣದ ರಾಜ ಬೀದಿಯಲ್ಲಿ ಕಸ ಗುಡಿಸುವ ಕಾಯಕವನ್ನ ಮಾಡ್ತಾ ಇದ್ದಂತ ಸತ್ಯಕ್ಕ ಅರ್ಚನೆ ಪೂಜೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರ ಧನ ಪರ ಸ್ತ್ರೀಯರಿಗೆ ಎರಗದಿಕ್ಕುವುದೇ ನೇಮ ಅಂತ ಹೇಳ್ತಾರೆ. ಅಕ್ಕ ಮಹಾದೇವಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಳೆಂತಯ್ಯ, ಸಮುದ್ರದಾದಡಗಳೊಂದು ಮನೆಯ ಮಾಡಿ ನರ ತೆರೆಗಳಿಗೆ ಅಂಜಿದಳೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಳೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ನೋಡಿ ದೇವರಿಗೆ ಹೇಳೋದು, ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ್ದ ಬಳಿಕ, ಈ ಗೋಲ್ಡನ್ ಲೈನ್ಸ್ ಫಾರ್ ಇಂಪಾರ್ಟೆಂಟ್, ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅಕ್ಕನ ಈ ಒಂದು ವಚನ ಇಡೀ ವಿಶ್ವದ ಎಲ್ಲ ಸಮಸ್ಯೆಗಳಿಗೂ ಕೂಡ ದಿವ್ಯೌಷಧ. ಯಾವ ಸತ್ಯಕ್ಕ ಕಲ್ಯಾಣದ ರಾಜಬೀದಿಯಲ್ಲಿ ಕಸ ಗುಡಿಸುವಂತಹ ಒಬ್ಬ ಹೆಣ್ಮಗಳು ಒಂದು ಸನಾತನ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾರೆ. ಅರ್ಚನೆ ಪೂಜೆ ನೇಮವಲ್ಲ, ಲಕ್ಷ ದೀಪಾರ್ಚನೆ 16 ಸೋಮವಾರ ವ್ರತ ಕುಂಭಾಭಿಷೇಕ ಮಾಡೋದು ನೇಮ ಅಲ್ಲಪ್ಪ, ಮತ್ತೇನು ನೇಮ? ಮತ್ತೊಬ್ಬರ ಹೆಣ್ಣನ್ನು ಮುಟ್ಟಬೇಡ್ರಿ, ಮತ್ತೊಬ್ಬರ ರೊಕ್ಕ ಹೊಡಿಬೇಡ್ರಿ, ಇಷ್ಟ ನೇಮ ಮಾಡ್ರಿ ಅಂತ ಹೇಳ್ತಾರೆ. ಈ ಮಟ್ಟದ ಎದೆಗಾರಿಕೆಗಳಲ್ಲಿ ಯಾಕೆ ಬಂತು ಅಂದ್ರೆ ಅದು ಬಸವಣ್ಣ ಕೊಟ್ಟಂತಹ ಸ್ತ್ರೀ ಸ್ವಾತಂತ್ರ್ಯ ಅನ್ನುವಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆ ಎಲ್ಲ ಶರಣರ ಅನುಭವಗಳಿಂದ ರೂಪುಗೊಂಡಂತಹ ವಚನ ಸಾಹಿತ್ಯ ಇಡೀ ಜಗತ್ತಿನ ಮೊದಲ ಪ್ರಜಾಸತ್ತಾತ್ಮಕ ಸಾಹಿತ್ಯ. ಅಂತಹ ವಚನ ಸಾಹಿತ್ಯ ಎಂತ ಕ್ರಾಂತಿಯನ್ನ ಅವತ್ತು ಮಾಡ್ತು ಅಂತಂದ್ರೆ, ನಮ್ಮ ದೇಶದ ಸಂವಿಧಾನ ಇವತ್ತು ರೂಪುಗೊಂಡಂತಹ ಸಂವಿಧಾನ, ಅದರಲ್ಲಿ ಪ್ರಸ್ತಾವನೆ ಬರ್ತದೆ, ಪೀಠಿಕೆ ನಿಮಗೆಲ್ಲ ಗೊತ್ತು. ಆ ಪೀಠಿಕೆಯಲ್ಲಿ ಭಾರತದ ಸಂವಿಧಾನ ಏನು ಹೇಳಬೇಕಾಗಿದೆನೋ ಅದರ ಎಲ್ಲ ಸಾರವನ್ನ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ತಿಳ್ಕೊಳ್ಬಹುದು. ಇಡೀ ಸಂವಿಧಾನದ ಆಶಯ ಏನಿದೆ ಅದನ್ನ ಭಾರತದ ಸಂವಿಧಾನದ ಪ್ರಸ್ತಾವನೆ. ಆ ಪ್ರಸ್ತಾವನೆಯಲ್ಲಿ ಮತ್ತೆ ಒಂದು ಗೋಲ್ಡನ್ ಲೈನ್ ಬರ್ತದೆ. ಏನು? ಅವು ಸಂವಿಧಾನದ ಮೌಲ್ಯಗಳು. ಈ ದೇಶದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರುವ ಮೌಲ್ಯಗಳು ಯಾವ ಮೌಲ್ಯಗಳು? ಆ ಮೌಲ್ಯಗಳೇನಪ್ಪಾ ಅಂದ್ರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ. ಭಾರತದ ಸಂವಿಧಾನದ ಕಟ್ಟಕಡೆಯ ಗುರಿ ಏನು ಅಂದ್ರೆ, ಈ ದೇಶದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಸಿಗಬೇಕು. ಅದು ಈ ದೇಶದ ಸಂವಿಧಾನ ಕರ್ತೃಗಳ ಆಶಯ ಆಗಿತ್ತು. ಅಂದಾಗ ಸಾಮಾಜಿಕ ನ್ಯಾಯ ಅಂದ್ರೆ ಏನು? ಹಾಗಿದ್ರೆ ಶಿವ ಪಂಚಾಯತಗಳು ಅಂತ ಕರೀತೀವಿ. ಏನು? ಅನ್ನ, ಅರಿವು, ಔಷಧ, ಆಶ್ರಯ. ಅನ್ನ ಆಹಾರ, ಅರಿವೆ ಬಟ್ಟೆ, ಅರಿವು ಶಿಕ್ಷಣ, ಔಷಧ ಆರೋಗ್ಯ, ಆಶ್ರಯ ಅಂದ್ರೆ ವಸತಿ. ಇವುಗಳು ಬಡವ ಬಲ್ಲಿದ, ಹೆಣ್ಣು ಗಂಡು, ಸ್ಪೃಶ್ಯ ಅಸ್ಪೃಶ್ಯ ಅನ್ನೋ ಯಾವ ಭೇದ ಭಾವವೂ ಇಲ್ಲದೆ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ಸಿಕ್ಕಾಗ ಅದು ಸಾಮಾಜಿಕ ನ್ಯಾಯ ಅಂತ ಅನಿಸಿಕೊಳ್ತದೆ. ಅದಕ್ಕೆ ಸಾಮಾಜಿಕ ನ್ಯಾಯ ಅಂತ ಕರೆದು. ಆರ್ಥಿಕ ನ್ಯಾಯ
ಅಂದ್ರೆ ದುಡಿಯುವವನಿಗೆ ಮಾತ್ರ ಉಣ್ಣುವ ಹಕ್ಕು, ದುಡಿಯಲಾರದವನಿಗೆ ಉಣ್ಣುವ ಹಕ್ಕಿಲ್ಲ. ನಮ್ಮ ದೇಶದ ವ್ಯವಸ್ಥೆ ಹೆಂಗಿತ್ತು? ದುಡಿಯುವವನು ದುಡಿಯುತ್ತಲೇ ಇರಬೇಕು. ಸಾವಿರಾರು ಎಕರೆ ಜಮೀನನ್ನು ಇಟ್ಟುಕೊಂಡಂತ ವ್ಯಕ್ತಿ ತಾನು ದುಡಿಯಲಾರದೇನೆ ಅವನು ದುಡಿಯುವವರನ್ನ ಜೀತದಾಳುಗಳಂತೆ ದುಡಿಸಿ ತಾನು ಮಾತ್ರ ಅದರ ಫಲವನ್ನು ಉಣ್ಣುವಂತಹ ಒಂದು ವ್ಯವಸ್ಥೆ ಇತ್ತು. ಆರ್ಥಿಕವಾಗಿ ಅಸಮಾನತೆ ಇತ್ತು. ಬಡವರಲ್ಲಿ ಅತ್ಯಂತ ಬಡವರು ಜೀತದಾಳುಗಳ ಪ್ರಾಣಿಯೋಪಾದಿಯಲ್ಲಿ ಬದುಕುವಂತಹ ಕೇವಲ ಒಂದು ಹೊತ್ತಿನ ಊಟವನ್ನು ಕೊಟ್ಟರೆ ಸಾಕು, ಅವರ ಮನೆಯಲ್ಲಿ ನಾನು ಅವರ ಹೊಲದಲ್ಲಿ ನಾನು ದುಡಿದು ನನ್ನ ಬದುಕನ್ನ ಕಳಿತೀನಿ ಅನ್ನುವಂತಹ ಒಂದು ವ್ಯವಸ್ಥೆ, ಆತನ ದುಡಿಮೆಗೆ ತಕ್ಕ ಆ ವ್ಯವಸ್ಥೆ ಸಿಕ್ತಿರ್ಲಿಲ್ಲ. ಅಂತಹ ಒಂದು ಜಮೀನ್ದಾರಿ ವ್ಯವಸ್ಥೆಯನ್ನು ತೊಡೆದು ಹಾಕಿ ಅಲ್ಲಿ ದುಡಿಯುವವನು ಉಳುವವನೇ ಒಡೆಯ ಅನ್ನುವಂತ ಕಾನೂನು ಈ ದೇಶದಲ್ಲಿ ರೂಪುಗೊಂಡಂತೆ ಆ ಆಶಯವನ್ನು ಜಾರಿಗೆ ತರುವುದಕ್ಕಾಗಿ ಆರ್ಥಿಕ ನ್ಯಾಯ, ಸಾಮಾಜಿಕ ನಂತರ ಆರ್ಥಿಕ ನ್ಯಾಯ, ಎಲ್ಲರಿಗೂ ಕೂಡ ಸಮಾನ ದುಡಿಮೆಗೆ ಸಮಾನ ವೇತನ ಅನ್ನುವಂತಹ ಆರ್ಥಿಕವಾದಂತಹ ಏನು ದೇಶದೊಳಗ ಒಂದು ಅಸಮತೋಲನ ಇತ್ತಲ್ಲ ಅದನ್ನ ನಿವಾರಣೆ ಆಗ್ಬೇಕು ಅನ್ನುವಂತ ಕಾರಣಕ್ಕೆ ನಮ್ಮ ದೇಶದ ಸಂವಿಧಾನ ಆರ್ಥಿಕ ನ್ಯಾಯ ಇರಬೇಕು ನಮ್ಮ ದೇಶದಲ್ಲಿ ಅಂತ ಹೇಳ್ತಾರೆ. ಇನ್ನ ಸಾಮಾಜಿಕ, ಆರ್ಥಿಕ, ನೆಕ್ಸ್ಟ್ ಬರೋದು ರಾಜಕೀಯ ನ್ಯಾಯ. ರಾಜಕೀಯ ನ್ಯಾಯ ಸ್ವಾತಂತ್ರ್ಯ ಈ ದೇಶದ ಸಂವಿಧಾನ ಬರೋದಕ್ಕಿಂತ ಮೊದಲು ರಾಜ ಎಲ್ಲಿಂದ ಉದ್ಭವಿಸ್ತಿದ್ದ ಅಂತಂದ್ರೆ, ರಾಜ ಎಲ್ಲಿಂದ ಬರ್ತಿದ್ದ ಅಂದ್ರೆ ರಾಣಿ ಹೊಟ್ಟೆಯಿಂದ ಬರ್ತಿದ್ದ. ಇವತ್ತು ದೇಶದ ರಾಜ ಎಲ್ಲಿಂದ ಬರ್ತಾನೆ ಅಂತಂದ್ರೆ ನೀವು ಹಾಕುವ ಮತಗಳಿಂದ ಮತಪೆಟ್ಟಿಗೆಯನ್ನು ಹೊಡೆದಾಗ ಈ ದೇಶದ ರಾಜ ಹೊರಗೆ ಬರ್ತಾನೆ. ರಾಣಿಯ ಹೊಟ್ಟೆಯಿಂದ ಬರುವ ರಾಜನನ್ನ ತಪ್ಪಿಸಿ ಮತಪೆಟ್ಟಿಗೆಯಿಂದ ರಾಜ ಬರ್ತಾ ಇದ್ದಾನಲ್ಲ, ಇದು ಈ ದೇಶದ ಸಂವಿಧಾನ ಮಾಡಿರ್ತಕ್ಕಂಥ ಒಂದು ಪವಾಡ. ರಾಜಕೀಯ ನ್ಯಾಯ ಕೇವಲ ರಾಜನ ಮಗ ಮಾತ್ರ ರಾಜ ಆಗಬೇಕು ಅನ್ನುವಂತ ವ್ಯವಸ್ಥೆಯಿಂದ ಪೇಪರ್ ಹಂಚೋ ಹುಡುಗರು ದೇಶದ ರಾಷ್ಟ್ರಪತಿ ಆಗಬಹುದು ಅಂತ ಮಾಡಿದ್ದೇ ಈ ದೇಶದ ಸಂವಿಧಾನ. ಅದಕ್ಕೆ ರಾಜಕೀಯ ನ್ಯಾಯ ಎಲ್ಲರಿಗೂ ಕೂಡ ಸಿಗಬೇಕು. ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಈ ದೇಶದ ಸಂವಿಧಾನದ ಆಶಯ. ಈ ಮೂರು ಆಶಯಗಳನ್ನ ಸಂವಿಧಾನವೇ ರೂಪುಗೊಳ್ಳದಿದ್ದ ಕಾಲದೊಳಗ ಭಾರತದ ನೆಲದೊಳಗ, ಕನ್ನಡದ ಮಣ್ಣಿನೊಳಗ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯಗಳನ್ನ ಪ್ರತಿಯೊಬ್ಬರಿಗೂ ಕೊಟ್ಟಂತಹ ಕೀರ್ತಿ ಅದು ಅನುಭವ ಮಂಟಪಕ್ಕೆ ಸಲ್ತದ, ಅದು ವಚನ ಸಾಹಿತ್ಯಕ್ಕೆ ಸಲ್ತದ. ಯಾಕೆ ಅಂತಂದ್ರೆ ನಾವೇನ್ ಹೇಳ್ತೀವಿ, ಭ್ರಾತೃತ್ವ ಭಾವನೆ ಇರಬೇಕು, ಫ್ರೆಟರ್ನಿಟಿ ಇರಬೇಕು ಅಂತ ನಮ್ಮ ಸಂವಿಧಾನದ ಆಶಯದೊಳಗೆ ಹೇಳ್ತೀವಿ. ಯಾವಾಗ ಹೆಣ್ಣನ್ನ ದಾಸಿ ಅಂತ ಕರೆಯುವ ಸಂದರ್ಭದೊಳಗ ಹೆಣ್ಣನ್ನ ಅಕ್ಕ ಅಂತ ಕರೆದ್ರಲ್ಲ, ಅನುಭವ ಮಂಟಪದೊಳಗೆ ನೋಡ್ರಿ ಹೆಸರುಗಳು ಹೆಂಗದಾವ. ಬಸವ ಅನ್ನೋ ಹೆಸರು ಬಸವಣ್ಣ ಆಯ್ತು, ಮಹಾದೇವಿ ಅನ್ನೋ ಹೆಸರು ಅಕ್ಕ ಮಹಾದೇವಿ ಆಯ್ತು, ಅಂಬಿಕಾ ಅಂದ್ರೆ ತಾಯಿ, ನೀಲಮ್ಮ ಅನ್ನೋ ಹೆಸರು ನೀಲಾಂಬಿಕಾ ಆಯ್ತು, ಗಂಗಮ್ಮ ಅನ್ನೋ ಹೆಸರು ಗಂಗಾಂಬಿಕಾ ಅಂತ ಆಯ್ತು. ತಾಯಿ, ಅಕ್ಕ, ಅಣ್ಣ, ಅಯ್ಯ ಅಂದ್ರೆ ಒಡೆಯ. ಯಾವ ವ್ಯಕ್ತಿಯನ್ನ ಶೂದ್ರ ಮುಂಡೇರಿ ಅಂತ ಕರೀತಿದ್ರು ಅವರನ್ನ ಹರಳಯ್ಯ ಅಂತ ಕರೆದ್ರು, ಒಡೆಯ ಅಂತ ಕರೆದ್ರು, ಕಕ್ಕಯ್ಯ ಅಂತ ಕರೆದ್ರು, ಒಡೆಯ ಅಂತ ಕರೆದ್ರು. ಅಣ್ಣ, ಅಕ್ಕ, ಅವ್ವ, ಅಯ್ಯ ಅಂತ ಕರೆದಿರುವಂತಹ ಕರೆಯುವುದರ ಮುಖಾಂತರ ಇವತ್ತಿನ ಸಂವಿಧಾನ ಹೇಳುವ ಭ್ರಾತೃತ್ವ ಭಾವನೆಯನ್ನ ಆ ಸಂವಿಧಾನ ಇನ್ನೂ ರೂಪುಗೊಳ್ಳದ ಅಥವಾ ಸಂವಿಧಾನ ಈ ದೇಶದಲ್ಲಿ ಮುಂದೆ ಹುಟ್ಟುತ್ತದೆ ಅನ್ನುವ ಕಲ್ಪನೆಗಳು ಕೂಡ ಹುಟ್ಟಲಾರದ ಕಾಲದೊಳಗ ಭ್ರಾತೃತ್ವ ಭಾವನೆಯನ್ನ ಮೂಡಿಸಿದಂತಹ ಒಂದು ವಿಶ್ವದ ಏಕೈಕ ಸಂಸ್ಥೆ ಅದು ಅನುಭವ ಮಂಟಪ ಆಗಿತ್ತು. ಅದಕ್ಕಾಗಿ ವಚನ ಸಾಹಿತ್ಯ ಮತ್ತು ಸಂವಿಧಾನ ಅಂತಕ್ಕಂಥದ್ದು ಬಹಳ ಆತ್ಮೀಯತೆ. ನನ್ನ ದೃಷ್ಟಿಯಲ್ಲಿ ಭಾರತದ ಸಂವಿಧಾನ ಅದು ವಚನ ಸಾಹಿತ್ಯದ ಮುಂದುವರಿದ ಭಾಗ. ಆ ವಚನ ಸಾಹಿತ್ಯಕ್ಕೆ ಆರ್ಟಿಕಲ್ಸ್ ಅನ್ನು ಬರೆದು ಬಿಟ್ಟೆ ಅದೇ ಭಾರತದ ಸಂವಿಧಾನ. ಅದಕ್ಕಾಗಿ ನಾವು ಹೇಳ್ತೀವಿ ಭಾರತದ ಸಂವಿಧಾನ ಈ ದೇಶದ ಎಲ್ಲ ಕಾನೂನುಗಳ ತಾಯಿ. ಈ ದೇಶದಲ್ಲಿ ಪ್ರಾದೇಶಿಕ ರಾಜ್ಯ ಕಾನೂನುಗಳಿರ್ಬೋದು, ಅದು ಕರ್ನಾಟಕ ಭೂ ಕಂದಾಯ ನಿಗಮ, ಈ ತರ ರಾಜ್ಯ ಮಟ್ಟದಲ್ಲಿ ಕಾಯ್ದೆಗಳು, ರಾಷ್ಟ್ರೀಯ ಕಾನೂನುಗಳು, ಇವೆಲ್ಲವುಗಳ ತಾಯಿ ಯಾವುದು? ಭಾರತದ ಸಂವಿಧಾನ. ಈ ಕಾನೂನುಗಳು ಲೋಕಸಭೆಯಲ್ಲಿ, ರಾಜ್ಯಸಭೆಗಳಲ್ಲಿ ರೂಪುಗೊಂಡಾಗ ಆ ಕಾನೂನುಗಳಲ್ಲಿ ಪ್ರಜೆಯ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿ ಆಯ್ತು ಅನ್ನುವಂತ ಪ್ರಸಂಗ ಬಂತು ಅಂತಂದ್ರೆ ಒಬ್ಬ ಸಾಮಾನ್ಯ ಪ್ರಜೆ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಆರ್ಟಿಕಲ್ 226 ಮತ್ತು 227 ಅನ್ನ ಇನ್ವೋಕ್ ಮಾಡಿ ರಿಟ್ ಅರ್ಜಿಯನ್ನ ಹಾಕಿಬಿಟ್ರೆ ಆ ಕಾನೂನು ಅಸಿಂಧುಗೊಳ್ಳುತ್ತದೆ. ಆ ಮೂಲಕ ಪ್ರಜೆಯ ಮೂಲಭೂತ ಹಕ್ಕಿನ ರಕ್ಷಣೆ ಆಗ್ತದೆ ಅಂತ ಒಂದು ಸ್ವಾತಂತ್ರ್ಯವನ್ನ ಈ ದೇಶದ ಪ್ರಜೆಗೆ ಕಾನೂನು ಅಂದ್ರೆ ಭಾರತದ ಸಂವಿಧಾನ ಕೊಟ್ಟಿದೆ. ಯಾವ ಸಂದರ್ಭದಲ್ಲಿ
ಎಲ್ಲಿಯೂ ಕೂಡ ನನ್ನ ಮೂಲಭೂತ ಹಕ್ಕಿನ, ನನ್ನ ಗೌರವದ ಹಕ್ಕಿನ, ನನ್ನ ಜೀವಿತದ ಹಕ್ಕಿನ, ನನ್ನ ಸಮಾನತೆಯ ಹಕ್ಕಿನ ಉಲ್ಲಂಘನೆ ಆಗ್ಲಿಕ್ಕೆ ಈ ದೇಶದ ಸಂವಿಧಾನ ಬಿಡೋದಿಲ್ಲ. ಆದರೆ ಈ ಎಲ್ಲ ಕಲ್ಪನೆಗಳು, ಈ ಎಲ್ಲ ಒಂದು ಆದರ್ಶಗಳನ್ನ ಈ ದೇಶದಲ್ಲಿ ಪ್ರಜಾಪ್ರಭುತ್ವವೇ ಇಲ್ಲದಂತ ಕಾಲದೊಳಗ, ಈ ದೇಶದೊಳಗ ಚುನಾವಣೆಗಳೇ ಇಲ್ಲದಂತ ಕಾಲದೊಳಗ, ಈ ದೇಶದೊಳಗ ರೂಪುಗೊಂಡಿದ್ದು, ಈ ದೇಶದೊಳಗ ಪ್ರತಿಯೊಬ್ಬ ಏನು 1948ರ ವಿಶ್ವ ಸಂಸ್ಥೆಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಲ್ಲಿ ಏನು ನಮ್ಮ ನಿರ್ಣಯಗಳನ್ನ ನಾವು ಮಾಡ್ಕೊಂಡ್ವಿ, ಇದರಲ್ಲಿ ಮಾಡ್ಕೊಂಡ್ವಿ, ಆ ಎಲ್ಲವುಗಳನ್ನು ಕೂಡ 12ನೇ ಶತಮಾನದಲ್ಲಿನೇ ವಚನ ಸಾಹಿತ್ಯದ ಮೂಲಕ ಹೇಳಿದವರು ಬಸವಾದಿ ಪ್ರಮುಖರು. ಈ ಹಿನ್ನೆಲೆಯಿಂದ ಯಾವ ಹೆಣ್ಣು ದಾಸಿ ಅಂತ ಕರೆಸಿಕೊಂಡಿದ್ಲೋ ಆ ಹೆಣ್ಣು ಅಕ್ಕ ಅಂತ ಕರೆಸಿಕೊಳ್ತಾಳೆ. ಮೂರು ದತ್ತಿ ಕಾರ್ಯಕ್ರಮ, ಅದರಲ್ಲಿ ಈಗಾಗಲೇ ಗೊತ್ತಿದ್ದಂತೆ ಸಸ್ಯ ಮಾರವಾಡ ದತ್ತಿ, ಮಾತಾಶ್ರೀ ಯಂಗಣ್ಣಮ್ಮ ಪೂರ್ಣಿಮಠ ದತ್ತಿ ಮತ್ತು ಮಹಾಂತಪ್ಪ ಕುಲ್ಲಪ್ಪ ಸಜ್ಜನಾರ ಸಾಹೇಬರ ದತ್ತಿ. ಈ ಮೂರು ದತ್ತಿಗಳ ಉದ್ಘಾಟನೆ ಮಾಡಿದಂಥ ನಮ್ಮ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಏನು ಅಧ್ಯಕ್ಷರಂತ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲ್ ಸರ್ ಅವರೇ, ಮತ್ತು ಈ ಒಂದು ಸಮಾರಂಭದ ಅಧ್ಯಕ್ಷ ವಹಿಸಿದಂಥ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಡಾಕ್ಟರ್ SR ಮಂಜುಳಾ ಮೇಡಮ್ ಅವರೇ, ಮತ್ತು ಅತ್ಯಂತ ಅದ್ಭುತವಾಗಿ ಭಾಷಣವನ್ನು ಮಾಡಿದಂಥ ವಚನ ಸಾಹಿತ್ಯ ಮತ್ತು ಸಂವಿಧಾನ ಕುರಿತು ಬಹಳ ಮಕ್ಕಳಿಗೆ ಒಂದು ಉಪಯುಕ್ತ ಆಗ್ತಕ್ಕಂಥ ರೀತಿಯೊಳಗೆ ತಮ್ಮದೇ ಆದಂಥ ಶೈಲಿಯೊಳಗೆ ಉಪನ್ಯಾಸ ನೀಡಿದಂಥ ಆತ್ಮೀಯ ಸ್ನೇಹಿತರಾದಂಥ KS ಪೋಲಿಶೆಟ್ಟರ್ ಅವರೇ, ಮತ್ತು ದತ್ತಿ ದಾನಿಗಳು ಬಂದಾಗ ಬಹಳಷ್ಟು ಸಜ್ಜನ್ ಸಾಹೇಬರ ಮಗ ನಮ್ಮ ಇನ್ಕಮ್ ಟ್ಯಾಕ್ಸ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಮತ್ತೆ ಮೃತ್ಯುಂಜಯ ಗೆಳೆಯರ ಬಳಗದ ಅಧ್ಯಕ್ಷರು ಮಾಡಿದ್ರು. ಪ್ರತಿ ವರ್ಷ ತಂದೆ ಹೆಸರಲ್ಲಿ ನೆನಪು ಮಾಡ್ಬೇಕಂತ ದತ್ತಿ ಇಟ್ಟಂತ ಸಜ್ಜನ್ ಸಾಹೇಬರು, ಮತ್ತು ಮಾಳವಾಡ ಸೇರಿದ್ರೆ ಅವರ ಸುಪುತ್ರರಂತ ಚನ್ನಬಸಪ್ಪ ಮಾಳವಾಡ ಮಾಳಬೇಕ ಎಷ್ಟೇ ಹೇಳಿದ್ರು ಕಡಿಮೆ ಅಂತ ಒಳ್ಳೆಯ ವ್ಯಕ್ತಿಯ ಒಂದು ಸಾಹಿತ್ಯ ಬಗ್ಗೆ ಒಂದು ದತ್ತಿ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಈ ಒಂದು ಮಹಾವಿದ್ಯಾಲಯದಿಂದ ಶಿಕ್ಷಕೇತರ ಸಿಬ್ಬಂದಿ ಅವರು, ನಮ್ಮ ಪದಾಧಿಕಾರಿಗಳು ದೊಡ್ಡಮನಿ ಅವರಾಗಲಿ, ಅಡಗಲಿ ಸರ್ ಆಗಲಿ, ನನ್ನ ಕ್ಲಾಸ್ಮೇಟ್ಸ್ ಆದ ಖಾದರ್ ನಾಯಕ್ ಅವರು, ಸೋಮಶೇಖರ್ ಇಟಗಿ ಅವರು, ನಮ್ಮ ತಾಲೂಕು ಅಧ್ಯಕ್ಷರಂತ ನಮ್ಮ ಏನು ನರೇಗಲ್ ಸರ್ ಆಗಲಿ, ಪ್ರಭಾ ಜಕ್ಕಣ್ಣ ಅವ್ರು, ಮತ್ತು ನಮ್ಮ ಇನ್ನೂ ಖುಷಿ ಆಗ್ಬೋದು SP ಕೊಡ್ಲಿ ಸಾಹೇಬ್ರು, DDP ಅವರು, ಅವ್ರು ಬಾಬಾ ಹಿಂದೆ ಕುಂತಾರಲ್ಲ, ಅವ್ರು ಫೋನ್ ಬಂದಿದ್ದು ನನಗೆ ಎತ್ತಕ್ಕಾಗಲ್ಲ. ಹೀಗಾಗಿ ಅವರು ಸರಿಯಾಗಿ ಒಳ್ಳೆಯ ಅಧಿಕಾರಿ ಕೆಲಸ ಮಾಡಿದ ಆತ್ಮೀಯ ಸ್ನೇಹಿತರು ಕುಂದಗೋಳ ತಾಲೂಕು, ಹೀಗಾಗಿ ಈ ಕಾರ್ಯಕ್ರಮ ಬಂದಾರ. ಅವರನ್ನು ನಡೆಯುತ್ತಾ ಮತ್ತು ನಿಮ್ಮನ್ನು ನಡೆಯುತ್ತಾ ಒಂದು ಕಡೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಒಂದು 5 ನಿಮಿಷ ನನಗೆ ಏನಪ್ಪ, ನಾನು ಸದ್ಯಕ್ಕೆ ಐ ಡಿಡ್ ಮೈ LLB ಇನ್ ದಿಸ್ ಕಾಲೇಜ್ 1 year ಕಲ್ತೇನೆ. LLB ಫಸ್ಟ್ ಇಯರ್ 83-84ನೇ ಇಸ್ವಿಗೆ ನಮ್ಗೆಲ್ಲ ಅಬ್ಜರ್ವ್ ಸರ್ ಪ್ರಿನ್ಸಿಪಾಲ್ ಇದ್ರು, JS ಪಾಟೀಲ್ ಸರ್ ಎಲ್ಲ ಇದ್ರು, ಆಮೇಲೆ ಆ ಸಂದರ್ಭ AR ದೇಸಾಯಿ ಇದ್ರು, SC ಎರಬಾಡ್ ಸರ್ ಎಲ್ಲ ಇದ್ರು, ಶಶಾಂತ ಸರ್ ಅಂದ್ರಲ್ಲ ಅವ್ರಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳ್ತಾ PS ಆಲೂರ್ AR ಆಲೂರ್ ಸರ್ ಇದ್ರು, IPC ಹೇಳ್ತಾ ಇದ್ದಲ್ಲ. ಈಗ ನಾನು ಸದ್ಯಕ್ಕೆ 1 ವರ್ಷ ಈ ಒಂದು ಕಾಲೇಜಲ್ಲಿ LLB ಮಾಡಿದ ನನ್ನೊಂದು ಆಸೆ ಇತ್ತು, ನನ್ನ ಕಾಲೇಜ್ ಒಳಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತ. ಆ ಆಸೆ ಇವತ್ತು ನನಗೆ ಒಂದು ಹೊಟ್ಟೆ ತುಂಬಿದಂಗೆ ಆಗಿದೆ. ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕ್ಯಾಬಿನೆಟ್ ಸಚಿವರು ಇದ್ದಾಗಲ್ಲ, ಈ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಭಾಷೆ ಹೇಗಿರ್ಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಕೆಲಸ ಮಾಡ್ತಕ್ಕಂಥ ಹಿರಿಯ ಸಣ್ಣ ವ್ಯಕ್ತಿ ಅಲ್ಲ, ಬಹಳ ಎಲ್ಲ ಜವಾಹರ್ಲಾಲ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ತಮ್ಮದೇ ಆದಂತಹ ಛಾಪ್ ಮಾಡಿದಂತ ವ್ಯಕ್ತಿಗಳು. ಅದು ನಿಜಕ್ಕೂ ಸರ್ ಬಹಳ ಹೆಮ್ಮೆ ಅನಿಸ್ತದೆ. ನೀವೆಲ್ಲ ನೋಡ್ರಿ, ಇಬ್ಬರು ಆ ಭಾಷಣ ಕೇಳಿದ್ರೆ ನಿಜಕ್ಕೂ ಇಂಥ ಒಂದು ಕಾರ್ಯಕ್ರಮ ಅಟೆಂಡ್ ಆಗಬೇಕಲ್ಲ. ನಿಮ್ದಂತ ಇದ್ದೇ ಇರ್ತಂದ್ರೆ ನಿಮ್ಮ ಟೀಚರ್ಸ್ ನಿಮ್ಗೆಲ್ಲ ಟೀಚ್ ಮಾಡ್ತಾರೆ. ನಮಗಂತ ಬಹಳ ಅವಾಗಿನ ನೋಡಿದ್ರೆ ಎಷ್ಟು ಒಂದು ಪ್ರೊಫೆಸರ್ಸ್ ಅವ್ರ ಶೈಲಿ ಆಗ್ಲಿ, ಅವ್ರ ಮಾತುಗಳಾಗ್ಲಿ, ನಿಮ್ಗೆಲ್ಲ ಬಹಳಷ್ಟು ನಮಗೆ ಖುಷಿ ಅನಿಸ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳು ನಿಮ್ಮೆಲ್ಲ ಏನು ಇಬ್ಬರು ಅದಕ್ಕೆ ಏನು ಉದ್ಘಾಟಕರು ಉಪನ್ಯಾಸಕರು ಏನ್ ಮಾಡ್ತಾರೆ ಅದೇ ರೀತಿ ನೀವು ಆಗ್ಬೇಕು. ಯಾವ ಬಿಕಮ್ ಲೈಕ್ ಅಂತ ಆ ರೀತಿಯಾಗಿ ನೀವು ಹೊರ ಹೋಗಿದ್ರಾಗ ಇಲ್ಲೇ ಇದ್ರೆ ಏನಾಗುತ್ತೆ, ಕಾನ್ವೆಂಟ್ ಅಂತ ಹೇಳಿದ್ರೆ ಬಹಳಷ್ಟು ಮಂದಿ ಹಂಗ ಆಗ್ತದಲ್ಲ. ಹೀಗಾಗಿ ನೀವು ಇಂಗ್ಲಿಷ್ ಕಲಿಯಲ್ಪ, ನೀವು ಸ್ಟಡಿ ಇಂಗ್ಲಿಷ್ ಇಂಗ್ಲಿಷ್ ಗೊತ್ತಿರ್ಬೇಕು, ಹಿಂದಿ ಗೊತ್ತಿರ್ಬೇಕು, ಅದ್ರ ಜೊತೆಗೆ ಸ್ಥಳೀಯ ಆದಂತ ಭಾಷೆ ನಿಮ್ಗೆ ಗೊತ್ತಿದ್ರಾಗತ್ತೆ. ನಿಮ್ಮ ಗೋಯಿಂಗ್ ಟು ಸಕ್ಸಸ್ ಇನ್ ಯುವರ್ ಫೀಲ್ಡ್. ಆ ನಿಟ್ಟಿನೊಳಗೆ ಪ್ರಾರಂಭದಲ್ಲಿ ಹೇಳಿದ್ರೆ ನಾವು ನೋಡ್ತಾ ಇದ್ದೇವಲ್ಲ, ಯಾರು ಒಮ್ಮೊಬ್ಬರೇ ಕೇಸ್ ಸಿಗೋದಿಲ್ಲ. ನೀವೆಲ್ಲ ನಿರಂತರವಾಗಿ ಒಂದೇನೋ ನಿಮ್ಮ ಒಂದು ಜ್ಞಾನವನ್ನು, ನಿಮ್ಮ ಸಹಾಯ ಸಹಕಾರವನ್ನು ಕ್ಲೈಂಟ್ಗೆ ಒದಗಿಸಿಕೊಟ್ಟು ತಾನೇ ಬರ್ತಾವೆ. ನೋಡ್ಬಿಟ್ಟು ಡಾಕ್ಟರ್ ಇರ್ತಾನ, ಯಾರು ಹೇಳೋದು ಬೇಡ ಅಂದ್ರೆ ಈಗ ಆ ಒಂದು
ನಿಮಿತ್ತವಾಗಿ ನೀವು ಒಳ್ಳೆಯ ಒಂದು ಒಂದು ಒಳ್ಳೆಯ ವಕೀಲರು ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವೇನೋ ಒಂದು LLB ಈ ಒಂದು ಕಾಲೇಜಲ್ಲಿ ಚೂಸ್ ಮಾಡೋದಕ್ಕ ಈ ವೃತ್ತಿಯನ್ನು ಚೂಸ್ ಮಾಡೋದಕ್ಕ ನಿಮಗೆ ವಿಶೇಷವಾದಂತ ಧನ್ಯವಾದಗಳು ಅಂತ. ಒಟ್ಟಿನಲ್ಲಿ ನನಗೂ ಸದ್ಯಕ್ಕ ಈ ಕಾಲೇಜ್ ವಿದ್ಯಾರ್ಥಿ ಆಗಿದ್ರೆ ನನಗ ಒಂದು ಆಸೆ ಮೂಡಿದಲ್ಲ, ನಾನೊಬ್ಬ ಶಿಕ್ಷಕನ ಮಗನಾಗಿ ಈ ಕಾಲೇಜಲ್ಲಿ ಯಾರು ಫಸ್ಟ್ ಮಾಡ್ತಾರ ಪಾಣಿಲಿಯರ್ಗ ಅವ್ರು ಬಂದಂತ ನಮ್ಮ ತಂದೆ ತಾಯಿ ಹೇಳಿದ್ರೆ 2500 ರೂಪಾಯಿಯನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಪ್ರತಿ ವರ್ಷ ನನಗೆ ಇನ್ವೈಟ್ ಮಾಡಬೇಕಲ್ಲ. ಹೀಗಾಗಿ ಪೆನ್ಷನ್ ಹಣ ಮತ್ತ ಇವತ್ತೇ ಪೆನ್ಷನ್ ಜಮಾ ಬೆಳಿಗ್ಗೆ 87,000 ರೂಪಾಯಿ. ಹೀಗಾಗಿ ಇವತ್ತೇ ನನಗೆ ಬೆಳಿಗ್ಗೆ ಬಂದಲ್ಲ. ಹೀಗಾಗಿ ಆ ಪೆನ್ಷನ್ ಹಣ ನಿಮ್ದು ಹಣ ಅದನ್ನು ಇವಾಗ ಪೇಡ್ ಟ್ಯಾಕ್ಸ್ ಸರ್ಕಾರ ಟ್ಯಾಕ್ಸ್ ಕೊಟ್ಟಂತ ಹಣವಾಗ ನಾವೆಲ್ಲ ಕುಟುಂಬ ಸಾಧ್ಯ ಮಾಡ್ತಾರ. ಅಷ್ಟು 87,000 ರೂಪಾಯಿ ಕುಟುಂಬಕ್ಕೆ ಬೇಡ, ಸ್ವಲ್ಪ ಏನಾದ್ರೂ ಸಮಾಜಕ್ಕೆ ಹಣವನ್ನು ವ್ಯಯ ಮಾಡ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಇದೇ ರೀತಿನೂ 4-5 ಆ ಸ್ಕೂಲಲ್ಲಿ 1,000-2,000 ಕೊಡ್ಲಿಕ್ಕೆ ಸ್ವಲ್ಪ ಯಾಕಂದ್ರೆ ಹೀಗಾಗಿ 50,000 ಲಕ್ಷ ನನಗೆ FD ಮಾಡಕ್ ಆಗೋದಿಲ್ಲ. ಅದೇ FD ನನ್ನ ಕಡೆ ಇಟ್ಕೊಂಡು ನಾ ಇಲ್ಲಿ ಮಟ್ಟ ಜೀವಂತ ಇರ್ತೇನೆ. ಇಲ್ಲಿ ಪ್ರಿನ್ಸಿಪಾಲ್ ಜಸ್ಟ್ ಒಂದು ಫೋನ್ ಮಾಡಿದ್ರೆ ಸಾಕು, ನೀವೇನು ಗ್ಯಾಲರಿ ಹಾಕಲಿ ಅದೊಂದು ಜಸ್ಟ್ ಲೆಟರ್ ಕಳಿಸಿದ್ರೆ ಸಾಕು, ಇಂಥವ್ರು ಫಸ್ಟ್ ಬಂದಿರ್ತಾರೆ ಅವ್ರ ಹೆಸರಲ್ಲೇ ನಾನು ಫೋನ್ ಪೇ ಹಾಕ್ತೇನೆ ಅಥವಾ ಚೆಕ್ ಕೊಡ್ತೇನೆ. ಪ್ರತಿ ವರ್ಷ ನಾನು ಜೀವಂತಿ ಇವ್ರ ಮಟನು 2,500 ರೂಪಾಯಿ ಹಣವನ್ನು ಕೊಡ್ತೇನೆ ಅಂತಕ್ಕಂಥ ನೋಡ್ತೇನೆ. ಮಂಜುಮಾ ಮೇಡಮ್ ಅದು ಬಹಳ ವಿಶಾಲವಾದ ಹೃದಯ ಇದೆ, ತಾಯಿಯ ಹೃದಯ ಇದೆ, ಅಕ್ಕನ ಹೃದಯ ಇದೆ. ಯಾಕಂದ್ರೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಯಾಕಂದ್ರೆ ಕೆ ಶರ್ಮಾ ಅವ್ರನ್ನ ಅವರು 90 ವರ್ಷದ ಏನೋ ಒಂದು ಕಾರ್ಮಿಕ ಮುಖಂಡರು ಅವ್ರು ವಕೀಲರಾಗಿ ಪ್ರಿನ್ಸಿಪಾಲ್ ಕೆಲಸ ಮಾಡಿದವ್ರು. ನೀವು ನಂಬ್ತಿರಪ್ಪ, ನಾನು ಇಲ್ಲಿ ಓದುವಾಗ ನನ್ನ ಕ್ಲಾಸ್ಮೇಟ್ ಈಗ ಸುರೇಶ್ ಒಟ್ಗೂಡಿ ಅವನು ಇಲ್ಲೇ ಕಲ್ತಾನೆ. ಈ ಸದ್ಯ ಈಸ್ ದ ಮೆಂಬರ್ ಆಫ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್. ಅವರು ನಾವು ಕುಡ್ಕೊಂಡು ಹುಬ್ಬಳ್ಳಿ ಸೆಂಟ್ರಲ್ ಹಾಕೋದಕ್ಕೆ IPC ಕ್ಲಾಸ್ ಅಟೆಂಡ್ ಆಗ್ತಿದ್ವಿ. ಇವಾಗ ಟೇಕಿಂಗ್ ಕ್ಲಾಸ್ ಶರ್ಮಾ ಸರ್ ನಮಗೆ ಸಂಡೇ ಕ್ಲಾಸ್ ಇರ್ತದೆ, ಶನಿವಾರ ಸುಟ್ಟಿ ಇತ್ತು. ಈ ರೀತಿ ನನ್ನ ಜೊತೆಗೆ ಇರ್ತಕ್ಕಂಥ ಹಲವಾರು ವ್ಯಕ್ತಿಗಳು MLA ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ನಮ್ಮ ಮೋಹನ್ ಕಾತರ್ಕಿ ಅವರು ಸುಪ್ರೀಂ ಕೋರ್ಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆಮೇಲೆ ವಿಜಯೇಶ್ ಬಣಗಾರ್ MLA ಆಗಿದ್ದಾರೆ. ಕರೆಕ್ಟ್ ಸಿಗಲ್ಲ ನಾವು ಹೇಗೆ ಆಗಿರ್ಪ ಅದಕ್ಕೆ ಈ ಒಂದು ಇದ್ರೊಳಗ ಯಾರು ಚೆನ್ನಾಗಿ ಸ್ಪೀಚ್ ಮಾಡ್ತಾರ ಅವ್ರಿಗೆ ನಾವು GS ಸೆಲೆಕ್ಟ್ ಆಗಿದ್ದು. ಈ ಸಂದರ್ಭದಲ್ಲಿ ನಮ್ಮ ಬಸವರಾಜ್ ಕರೆಡ್ಡಿ ಅವ್ರಿಗೆ ಮತ್ತು ವಿಜಯೇಶ್ ಬಣಗಾರ್ ಅವ್ರಿಗೆ ಕಾಂಪಿಟೇಷನ್ ಆಗಿದ್ದಲ್ಲ. ಬಸವರಾಜ್ ಕರೆಡ್ಡಿ ಬಹಳ ಚೆನ್ನಾಗಿ ಸ್ಪೀಚ್ ಮಾಡಿದ್ರು, ಎಲ್ಲರೂ ವೋಟ್ ಹಾಕಿದ್ರು. ಈ ರೀತಿಯಾಗಿ ಬಹಳಷ್ಟು ಜನ ಸ್ನೇಹಿತರು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದೊಳಗೆಲ್ಲ ಈ ಒಂದು ವೃತ್ತಿಯಲ್ಲಿ ಕೆಲಸ ಮಾಡ್ತಾರೆ. ಈಗ ನೀವು ಸದ್ಯಕ್ಕೆ ಆ ರೀತಿ ಆಗ್ಬೇಕಂತಕ್ಕಂಥ ಮಾತುಕತೆ ಇಂಥ ಅವಕಾಶ ಕೊಟ್ಟಂತ ನಮ್ಮ ಅಕ್ಕ ಅಥವಾ ನಮ್ಗಿಂತ ವಯಸ್ಸು ಸಣ್ಣವ್ರಲ್ಲ, ಹಾಗೆ ಬಸವಣ್ಣವ್ರು ಹೇಳ್ತಾರೆ ನಮ್ಮ ಮಕ್ಕಳ ಸಣ್ಣವ್ರ ಸದ್ಯಕ್ಕೆ ನಾವು ತಾಯಿಯಾಗಿ ನೋಡ್ಬೇಕಲ್ಲ, ಎಂದು ಮನುಷ್ಯನ ಸದ್ಯಕ್ಕೆ ಕೆಟ್ಟ ದೃಷ್ಟಿ ಇರಬಾರ್ದು. ಆಗ ಹಂಗಿದ್ರೆ ಯಾವ್ದಾರ ಜಗಳ ಇದಾಗಿರ್ತಲ್ಲ. ಆ ನಿಟ್ಟಿನ ನಿಮ್ಮ ಜೀವನ ಹಾಗೆ ಮಾಡ್ಕೊಡ್ತಕ್ಕಂಥ ಮಾತುಕತೆ ಇಂಥ ಅವಕಾಶ ಕೊಟ್ಟಂತ ಇಲ್ಲಿ GS ಪಾಪ ಎಷ್ಟು ಇಬ್ಬರು 2-3 ದಿವಸ ಫೋನ್ ಮಾಡಿ ಬಹಳ ಅಚ್ಚುಕಟ್ಟಿನಿಂದ ಅವ್ರ ಕಾರ್ಯಕ್ರಮ ಮಾಡಿದ್ರು. ಈ ರೀತಿ ನೀವು ಖಂಡಿತವಾಗಿ ಸಮಾಜದೊಳಗೆ ಏನು ಇಬ್ಬರು GS ಇದ್ರೆ ಲೇಡೀಸ್ ಮತ್ತು ಜೆಂಟ್ಸ್, ನೀವು ಖಂಡಿತವಾಗಿ ಸಮಾಜದೊಳಗೆ ಉನ್ನತ ಸ್ಥಾನವನ್ನು ಪಡ್ಕೋತೀರಂತಕ್ಕಂಥ ಮಾತುಕತೆ ನನ್ನ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಬಂದಿರುವಂಥದ್ದು ನಮ್ಮೆಲ್ಲರ ಪುಣ್ಯ. ಉಪನ್ಯಾಸ ನೀಡಲು ಬಂದಿರುವಂತಹ ಶ್ರೀ KS ಕೋರಿಶೆಟ್ಟರ್ ಅವರು ಇವತ್ತು ಹೇಳ್ತಾ ಇದ್ದೀನಿ, ನೀವು LLM ಮಾಡಿಲ್ಲ, LLM ಅಡ್ಮಿಷನ್ ಆಗಿ ನಮ್ಮ ಮಕ್ಕಳಿಗೆ ನೀವು ಬೇಕು. ಅಂದ್ರೆ ನಾನು ರಿಟ್ ಪಿಟಿಷನ್ ಹಾಕ್ತೀನಿ, ಅದಕ್ಕೆ ನಮ್ಮ ಅಂಗಡಿ ಸರ್ ವಕಾಲತ್ ಆಗ್ತಾರೆ. ನನ್ನ ಮಕ್ಕಳಿಗೆ ವಿದ್ಯೆಯನ್ನು ನಾನು ಉಳಿಸ್ಬೇಕಾಗಿದೆ. ತಾಯಿ ಅಂದ್ರೆ ನೋಡಿ ಲಿಂಗರಾಜ ಅಂಗಡಿ ಸರ್, ತಾಯಿ ತನ್ನ ಮಕ್ಕಳಿಗೆ ಊಟ ಮಾಡಾಕ್ತಾಳಲ್ಲ, ನಾನು ನಿಮಗೆ ಜ್ಞಾನವನ್ನು ಉಳಿಸ್ಬೇಕು. ನೀವು ಅದನ್ನ ಇವತ್ತು ಒಪ್ಕೋಬೇಕು, ನೀವು ಬರ್ಬೇಕು. ಲಿಂಗರಾಜ್ ಅಂಗಡಿ ಸರ್ಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ನೀವು ದತ್ತಿ ಕಾರ್ಯಕ್ರಮ ಎಲ್ಲಿ ಮಾಡಬಾರ್ದು, ಇಲ್ಲೇ ಮಾಡಬೇಕು. ಎಷ್ಟು ವರ್ಷದಲ್ಲಿ ದತ್ತಿ ಕಾರ್ಯಕ್ರಮವನ್ನು ಮಾಡ್ತೀವಿ, ಆ ಎಲ್ಲಾ ಕಾರ್ಯಕ್ರಮಗಳಲ್ಲಿ 50 ಭಾಗ ನಮ್ಮಲ್ಲಿ ನಡೀಬೇಕು. ನಮ್ಮ ಮಕ್ಕಳಿಗೆ ರಸದೌತಣವನ್ನ ಉಳಿಸಬೇಕು. ಈ ದಾನಿಗಳು ಶ್ರೀ ಚನ್ನಬಸಪ್ಪ ಮಾಳವಾಡ, ಶ್ರೀ ST ಯಕ್ಕುಂಡಿಮಠ, ಶ್ರೀ ಸಂಗಮೇಶ ಎಂ ಸಜ್ಜನರ, ನಿಮ್ಮ ಹೃದಯ ವಿಶಾಲತೆ ಇವತ್ತು ನಮ್ಮ ಮನಸ್ಸನ್ನು ತಟ್ಟಿ
ಮತ್ತೆ ಇಲ್ಲಿ ದೊಡ್ಡಮನಿ ಅವರಿದ್ದಾರೆ, KS ಕೌಸಲಿಗೆ ಅವರಿದ್ದಾರೆ, ಜಲಲತಾ ಅಡಗಲಿ ಅವರು ಇದ್ದಾರೆ, ನನ್ನ ಸಹೋದರಿದ್ದಾರೆ, ಕೊಲೀಗ್ಸ್. ಅವ್ರು ನಾನು ಯಾವ ಸಿಸ್ಟರ್ ಅಂಡ್ ಬ್ರದರ್ ಅಂತ ಕರೀತೀನಿ. ಅನುಭವ ಮಂಟಪದಲ್ಲಿ ಅಸಮಾನತೆ ಇರಲಿಲ್ಲ, ಎಲ್ಲರೂ ಅಕ್ಕ ತಮ್ಮ. ಅದು ನಾನು ಪಾಲಿಸ್ತೇನೆ. ನನ್ನ ಮಕ್ಕಳು ಅವರು ಜಾತಿ ಭೇದ ಇಲ್ಲ, ಶ್ರೀಮಂತಿಕೆ ಇಲ್ಲ, ಆದರೆ ಹೃದಯ ವಿಶಾಲತೆಯನ್ನು ಹೊಂದಿದ್ದಾರೆ. ಏಕೆಂದ್ರೆ ನನಗೆ ಕೆಲವೊಂದ್ಸಲ ಅವರು ಮಾಡುವ ಕಾರ್ಯಕ್ರಮ, ಅವರಿಗೆ ತೋರುವ ಶ್ರದ್ಧೆ, ಗುರು ಹಿರಿಗೆ ತೋರುವ ಗೌರವ ನಮ್ಮ ವಚನ ಸಾಹಿತ್ಯದಿಂದಲೇ ಬಂದಿದೆ. ಅದೊಂದು ನೋಡಿ, ಇವತ್ತು ನಾವು ಸರಸ್ವತಿ ಪೂಜೆ ಮಾಡಿದ್ರು, ನಮ್ಮ ಮಕ್ಕಳು ಎಷ್ಟು ಅದ್ಭುತವಾಗಿ ಮಾಡಿದ್ರು. ಆ ಮಾತೆ ಸರಸ್ವತಿ ಆಶೀರ್ವಾದವನ್ನು ಪಡೆದುಕೊಂಡು ಇಲ್ಲಿ ಕುಂತಿದ್ದೀವಿ. ಇವತ್ತು ಸರಸ್ವತಿ ಇಳಿದು ಬಂದಿದ್ದಾಳೆ ನಿಮ್ಮೆಲ್ಲರ ಮೂಲಕ. ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರೇ, ನಾನು ಮಂಗಳೂರಲ್ಲಿ ಓದಿದ್ದು, SDM ಲಾ ಕಾಲೇಜಲ್ಲಿ LLB ಮಾಡಿದ್ದು, MA ಇನ್ ಪೊಲಿಟಿಕಲ್ ಸೈನ್ಸ್ ಮಂಗಳೂರು ಯೂನಿವರ್ಸಿಟಿಲಿ ಮಾಡಿದ್ದು, LLM ಬೆಂಗಳೂರಲ್ಲಿ ಮಾಡಿದ್ದು. ನನಗೆ ವಿದ್ಯೆ ಜ್ಞಾನವನ್ನು ಕೊಟ್ಟ ಸ್ಥಳ ಮಂಗಳೂರು, ಅನ್ನವನ್ನು ಕೊಟ್ಟ ಸ್ಥಳ ಧಾರವಾಡ, ಜನ್ಮವನ್ನು ಕೊಟ್ಟ ಸ್ಥಳ ಹಾಸನ. ಇದನ್ನು ನಾನು ಮರೆಯಲಾರೆ. ನಮ್ಮಪ್ಪ ರೈತ, ನಮ್ಮಪ್ಪನಿಗೆ ನಮ್ಮನ್ನ ಫೀಸ್ ಕೊಟ್ಟು ದೊಡ್ಡ ಕಾಲೇಜಿಗೆ ಹಾಕ್ಲಿಕ್ಕೆ ದುಡ್ಡಿಲ್ಲ. ಆಗ ನಾವು ಕನ್ನಡ ಮೀಡಿಯಂ ಗವರ್ಮೆಂಟ್ ಸ್ಕೂಲಲ್ಲಿ, ಸೋರ ಸ್ಕೂಲಲ್ಲಿ ಓದ್ಕೊಂಡು ಬಂದ ನಾನು. ಇವತ್ತು ನಮ್ಮ ಮಕ್ಕಳು ಇವತ್ತು ಕ್ಲಾಸ್ ರೂಮ್ ಸೋರ್ತಾ ಇದೆ. ಮಳೆ ಬಂದರೆ ನನ್ನ ಮಕ್ಕಳು ಇವರೆಲ್ಲ ಆ ಸೋರುವ ಕ್ಲಾಸ್ ರೂಮಲ್ಲೇ ಪಾಠ ಕೇಳ್ತಿದ್ದಾರೆ. ಯಾಕಂದ್ರೆ ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು, ಆದರೆ ಸಂಸ್ಕಾರವನ್ನು ಕಲಿತ ವ್ಯಕ್ತಿ ಎಂದೆಂದಿಗೂ ಭ್ರಷ್ಟನಾಗಲಾರ. ಏಕೆಂದರೆ ಸಂಸ್ಕಾರದ ಶಕ್ತಿ ಅಂತದ್ದು. ಸಂಸ್ಕಾರವನ್ನು ಕಲಿತಾ ಇದ್ದೀವಿ ನಾವು ವಚನ ಸಾಹಿತ್ಯದಿಂದ, ನಿಮ್ಮಂತ ವ್ಯಕ್ತಿಗಳಿಂದ ಸಂಸ್ಕಾರವನ್ನು ಬೆಳೆಸ್ಕೊಂಡು ಬರಬೇಕಾದ್ರೆ ಈ ಸಂಸ್ಥೆ, ಅಜ್ಜಪ್ಪ ಅವರು ಬೆಳೆಸಿದಂತ ಈ ಸಂಸ್ಥೆ ಇವತ್ತು ಸೋರ್ತಾ ಇದೆ. ನನ್ನ ಮಕ್ಕಳಿಲ್ಲ, ಅವರು ಎಲ್ಲರನ್ನು ನಾನು ಕರ್ಕೊಂಡು ಸೈನ್ಯ ಕಟ್ಟಕ್ಕೆ ಆಗಲ್ಲ. ಅವರು ವಿದ್ಯಾದಾನ ಮಾಡಬೇಕು. ಅಂಬೇಡ್ಕರ್ ಕೊಟ್ಟಂತಹ ಸಮಾನತೆ, ಬಸವಣ್ಣ ಕೊಟ್ಟಂತಹ ಆದರ್ಶ, ಯಾರು ಭೇದ ಭಾವ ಜಾತಿ ಇಲ್ಲದಂತ ತತ್ವಗಳನ್ನು ನಾವು ಪಾಲಿಸಬೇಕು. ನಮ್ಮ ಮಕ್ಕಳು ಅದನ್ನ ಪಾಲಿಸಬೇಕು. ನಾನು ಜೈ ಭೀಮ್ ಅನ್ನೋ ಒಂದು ಶಕ್ತಿಯ, ನನ್ನ ವಿದ್ಯಾರ್ಥಿಗಳ ಶಕ್ತಿ ಕಟ್ಟಬೇಕು, ಕಟ್ತಾ ಇದ್ದೀನಿ. ಅದಕ್ಕೆ ನನ್ನ ವಿದ್ಯಾರ್ಥಿಗಳೇ ನನ್ನ ಶಕ್ತಿ. ನನ್ನ ವಿದ್ಯಾರ್ಥಿಗಳನ್ನ ಕಟ್ಕೊಂಡು ನಿಮ್ಮಂತರ ಮನೆಯ ಬಾಗಿಲನ್ನು ತಟ್ಟಿ ಈ ಸಂಸ್ಥೆಯನ್ನು ಬೆಳೆಸಬೇಕು ಅಂತ ಈ ಹೃದಯ ಹೇಳ್ತಾರೆ. ವಿದ್ಯೆಗೆ ಭಾಷೆ ಮುಖ್ಯ ಅಲ್ಲ, ವಿದ್ಯೆಗೆ ಏನು ರಿಚ್ನೆಸ್ ಬೇಕಾಗಿಲ್ಲ. ವಿದ್ಯೆಗೆ ಏನು ಬೇಕು? ಜ್ಞಾನ, ತಿಳಿದುಕೊಳ್ಳುವ ಶಕ್ತಿ ಬೇಕು. ಈಗ ಸಿದ್ಧಗಂಗಾ ಶ್ರೀ ಅವರು ಹೇಳಿದ್ದಾರೆ ನೋಡಿ, ಯೋಗ್ಯ ಮಕ್ಕಳಿಗೆ ಆಸ್ತಿ ಮಾಡುವ ಅವಶ್ಯಕತೆ ಇಲ್ಲ, ಯೋಗ್ಯವಲ್ಲದ ಮಕ್ಕಳಿಗೆ ಎಷ್ಟೇ ಆಸ್ತಿ ಮಾಡಿದರೂ ಪ್ರಯೋಜನವಿಲ್ಲ. ಇವರು ಯಾರಿಗೂ ಅವ್ರ ಅಪ್ಪ ಅಮ್ಮ ಆಸ್ತಿ ಮಾಡಿಟ್ಟಿಲ್ಲ, ಅವರೇ ಆಸ್ತಿ. ಮಕ್ಕಳೇ, ಅಜ್ಜಪ್ಪ ಕಟ್ಟಿದಂತ ಈ ಲೈಬ್ರರಿ ಜ್ಞಾನ ಭಂಡಾರ ಇದೆ, ಅದನ್ನು ನಿಮ್ಮ ಆಸ್ತಿ ಮಾಡ್ಕೊಳ್ಳಿ.